ನಮಸ್ಕಾರ ಸ್ನೇಹಿತರೆ. ಫ್ರೇಜಲ್ ವರ್ಬ್ಸ್ ಮೇಲೆ ಇದು ಲಾಸ್ಟ್ ವಿಡಿಯೋ. ಇದರಲ್ಲಿ ಸ್ವಲ್ಪ ಜಾಸ್ತಿನೇ ಫ್ರೇಜಲ್ ವರ್ಬ್ಸ್ ಇರ್ತವೆ. ಯಾಕಂದರೆ ಇದಾದ ಮೇಲೆ ಇನ್ನು ಫ್ರೇಜಲ್ ವರ್ಬ್ಸ್ ಮೇಲೆ ವಿಡಿಯೋ ಇಲ್ಲ. ಅದಕ್ಕೋಸ್ಕರ ಯಾವನ್ನ ಮಿಕ್ಕೋಗಿದ್ದರೆ ಕೂಡ ಎಲ್ಲ ಈ ವಿಡಿಯೋದಲ್ಲೇ ಹೇಳಿಬಿಡ್ತಾ ಇದ್ದೀನಿ. ಅದಕ್ಕೆ ಮಾಮೂಲಾಗಿ ನಾವು ಎಷ್ಟು ಕಲಿತಾ ಇದ್ದೀವಿ ಇಷ್ಟಕ್ಕೆ ಮುಂಚೆ ಒಂದು ವಿಡಿಯೋದಲ್ಲಿ ಅಂದರೆ 10, 12, 15 ಕಲಿತಾ ಇದ್ವಲ್ಲ. ಇವತ್ತು 21 ಫ್ರೇಜಲ್ ವರ್ಬ್ಸ್ ಇರ್ತವೆ, 21 ಫ್ರೇಜಲ್ ವರ್ಬ್ಸ್ ಇರ್ತವೆ. ಅದಕ್ಕೋಸ್ಕರ ಮಿಕ್ಕಿದ್ದು ಎಲ್ಲ ಇದರಲ್ಲಿ ಇನ್ಕ್ಲೂಡ್ ಮಾಡಿಬಿಟ್ಟಿದ್ದೀನಿ. ಈ ವಿಡಿಯೋ ನೀವು ನೋಡೋದು ಪೂರ್ತಿ ಆದರೆ ಫ್ರೇಜಲ್ ವರ್ಬ್ಸ್ ಮೇಲೆ 9 ವಿಡಿಯೋಸ್ ಪೂರ್ತಿಯಾಗಿವೆ. ನಾಳೆ ಇನ್ನು RRB ಕ್ಲಾರ್ಕ್ ಮೇನ್ಸ್, IBPS ಕ್ಲಾರ್ಕ್, IBPS PO ಮೇನ್ಸ್ ಆ ಎಕ್ಸಾಮ್ಸ್ಗೆ, ಮೇನ್ಸ್ ಲೆವೆಲ್ ಎಕ್ಸಾಮ್ಸ್ಗೆ ಇಂಗ್ಲೀಷ್ ಯಾವ ಕ್ವಶನ್ಸ್ ಕೇಳಬಹುದೋ ಅವನ್ನು ನಾಳೆನಿಂದ ಪ್ರಾಕ್ಟೀಸ್ ಮಾಡೋದಕ್ಕೆ ನಾವು ಬೇರೆ ಟಾಪಿಕ್ ತೊಗೊಂಡು ಹೋಗ್ತಾ ಇದ್ದೀವಿ. ನಾವು ನಾಳೆ ನಾಡದ್ದು ಕಳೆಯೋಣ. ಇವತ್ತು ಫ್ರೇಜಲ್ ವರ್ಬ್ಸ್ ಮೇಲೆ ಲಾಸ್ಟ್ ವಿಡಿಯೋ. ಅಂದರೆ 106 ಆಗೋಗಿವೆ. ಫ್ರೇಜಲ್ ವರ್ಬ್ಸು 106 ಆಗೋಗಿವೆ. ಇವತ್ತಿಂದು 107 ಅಂದರೆ 700 ಇದು 107 ಮೊದಲಾಗುತ್ತೆ. 21 ಇಡಿಯಮ್ಸ್ ಫ್ರೇಜಲ್ ವರ್ಬ್ಸ್ ಇರ್ತವೆ. ಫಸ್ಟ್ ನೋಡ್ರಿ, ಸ್ಪೆಲ್ ಔಟ್. ಸ್ಪೆಲ್ ಔಟ್ ಅಂದರೆ, ಸ್ಪೆಲ್ ಅಂದರೆ ಹೇಳೋದು ಒಂದು ಅರ್ಥ. ಇನ್ನೊಂದು ಅರ್ಥ ಕೂಡ ಇದೆ ಸ್ಪೆಲ್ಗೆ, ಅದೇನೆಂದರೆ ಪೀರಿಯಡ್ ಅಂತ, ಟೈಮ್ ಪೀರಿಯಡ್ ಅಂತ. ಬ್ರೀಫ್ ಸ್ಪೆಲ್ ಅಂದರೆ ಬ್ರೀಫ್ ಟೈಮ್ ಅಂತ ಅರ್ಥ, ಬ್ರೀಫ್ ಪೀರಿಯಡ್ ಅದಲ್ಲ, ಅದು ನೌನ್, ಇದು ವರ್ಬ್. ಸ್ಪೆಲ್ ಅಂದರೆ ಹೇಳೋದು. ಸ್ಪೆಲ್ ಔಟ್ ಅಂದರೆ ಒಂದು ವಿಷಯದ ಬಗ್ಗೆಗೆ ನಿಮ್ಮ ಸ್ಟ್ಯಾಂಡ್ ಏನು, ನಿಮ್ಮ ವ್ಯೂ ಏನು, ಇದರ ಮೇಲೆ ನೀವು ಏನು ಅನ್ಕೊತಾ ಇದ್ದೀರಿ ಅಂಬೋದನ್ನ ಆಸ್ಕಿಂಗ್ ಯುವರ್ ವ್ಯೂ ಪಾಯಿಂಟ್ ಆನ್ ಸಮಥಿಂಗ್ ಈಸ್ ಕಾಲ್ಡ್ ಸ್ಪೆಲ್ಲಿಂಗ್ ಔಟ್. ಅಂದರೆ ಇವಾಗ ಒಂದು ಪ್ರಾಬ್ಲಮ್ ಇದೆ, ಲೈಕ್ ಸೇ COVID-19 ಇದರ ಮೇಲಾಗಲಿ, ಆರ್ ಸಮ್ ಇಕಾನಮಿ, ಟೆರರಿಸಮ್, ಆರ್ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್, ಫ್ಲಡ್ ಸಿಚುವೇಶನ್, ಯಾವುದೋ ಒಂದು ಸಮಸ್ಯೆದ ಮೇಲೆ ನಿಮ್ಮ ವ್ಯೂ ಪಾಯಿಂಟ್ ಏನು, ನೀವು ಏನು ಅನ್ಕೊತಾ ಇದ್ದೀರಿ ಅಂತ ಯಾರನ್ನ ಕೇಳಿದರೆ ಅದನ್ನು ಹೀಗೆ ಅಂತಾರೆ. ಎಕ್ಸಾಂಪಲ್ ನೋಡ್ರಿ, ದ ಪಾರ್ಟಿ ಈಸ್ ಯೆಟ್ ಟು ಸ್ಪೆಲ್ ಔಟ್ ಇಟ್ಸ್ ಸ್ಟ್ಯಾಂಡ್ ಆನ್ ದ ಪೋಲ್ ಅಲಯನ್ಸಸ್. ಬರೋ ಚುನಾವಣೆಯಲ್ಲಿ ಯಾರ ಜೊತೆಗೆ ನಾವು ಕಂಟೆಸ್ಟ್ ಮಾಡೋಣ, ಯಾವ ಪಾರ್ಟಿ ಜೊತೆಗೆ ನಾವು ಸಂಕೀರ್ಣ ಮಾಡ್ಕೊಂಬೋಣ ಅಂತ ವಿಷಯದ ಬಗ್ಗೆಗೆ ಪಾರ್ಟಿ ಇನ್ನು ಅದರ ನಿರ್ಣಯ ಫರಕ್ಕೆ ಹೇಳಿಲ್ಲ. ಇನ್ನು ನಮಗೆ ಪಬ್ಲಿಕ್ಗಾಗಲಿ ಪ್ರೆಸ್ಗಾಗಲಿ ಇನ್ನೂ ಹೇಳಿಲ್ಲ. ಅವರು ಯೆಟ್ ಟು ಸ್ಪೆಲ್ ಔಟ್ ಇನ್ನೂ ಹೇಳಿಲ್ಲ, ಹೇಳಬಹುದು. ಯೆಟ್ ಟು ಸ್ಪೆಲ್ ಇನ್ನು ಯೆಟ್ ಟು ಟೆಲ್ ಅಂತ, ಯೆಟ್ ಟು ಸೇ ಆರ್ ಯೆಟ್ ಟು ರಿವೀಲ್ ಇಟ್ಸ್ ಸ್ಟ್ಯಾಂಡ್ ಆನ್ ದ ಪೋಲ್ ಅಲಯನ್ಸಸ್ ಅಂತ. ಅದಕ್ಕೆ ಎಕ್ಸ್ಪ್ಲೈನ್ ಸಮಥಿಂಗ್ ಇನ್ ಎ ಡೀಟೈಲ್ಡ್ ವೇ. ಯಾವುದನ್ನು ಒಂದು ವಿಷಯದನ್ನು ಭಾಳ ವಿವರವಾಗಿ ಹೇಳಿದರೆ ಅದನ್ನು ಸ್ಪೆಲ್ಲಿಂಗ್ ಔಟ್ ಅಂತ ಅಂತಾರೆ. ಇಂಪಾರ್ಟೆಂಟು, ಕಲ್ತಿರಿ. 108 ಸಿಂಗಿಲ್ ಔಟ್. ಸಿಂಗಿಲ್ ಔಟ್ ಅಂದರೆ ಇರೋ ಒಂದು ಸ್ವಲ್ಪ ಐಟಮ್ಸ್ನಲ್ಲಿ ನಿಮಗೆ ಬೇಕಾಗಿದ್ದನ್ನು ನೀವು ಪಿಕ್ ಮಾಡಿಕೊಂಡ್ರೆ, ಸೆಲೆಕ್ಟ್ ಮಾಡಿಕೊಂಡ್ರೆ, ಚೂಸ್ ಮಾಡಿಕೊಂಡ್ರೆ ಅದನ್ನು ಸಿಂಗಿಲ್ ಔಟ್ ಅಂತ ಅಂತಾರೆ. ಇದನ್ನು ಭಾಳ ಸಾರಿ ಯಾವಾಗ ಯೂಸ್ ಮಾಡ್ತಾರಂದರೆ, ಒಂದು ಕ್ಲಾಸ್ ಅಂದ್ಕೊಳ್ರಿ, ಅದರಲ್ಲಿ ಒಂದು 40 ಸ್ಟೂಡೆಂಟ್ಸ್ ಇದ್ದಾರೆ. ಆ 40 ಸ್ಟೂಡೆಂಟ್ಸ್ನಲ್ಲಿ 6 ಬಾಯ್ಸು, ಸಮ್ 6 ಗರ್ಲ್ಸ್ ಆಗಲಿ, ಆರ್ 6 ಬಾಯ್ಸ್, ಸಮ್ 4 ಗರ್ಲ್ಸ್, ಹೆಂಗೋ 10 ಮೆಂಬರ್ಸ್ ಮೊತ್ತದ ಮೇಲೆ 10 ಮೆಂಬರ್ಸ್ ಭಾಳ ಶಾರ್ಪಾಗಿದ್ದಾರೆ. ಅವ್ರಿಗೆ ಇನ್ನೂ ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಕೋಚಿಂಗ್ ಕೊಟ್ಟರೆ ಇವರು ತಪ್ಪದಾಗಿ ರ್ಯಾಂಕ್ಸ್ ತಂದ್ಕೊತಾರೆ ಅಂತ ಟೀಚರ್ಸ್ಗೆ ಅನ್ನಿಸಿದ್ರೆ ಅವ್ರನ್ನೆಲ್ಲರನ್ನ ಪಿಕ್ ಮಾಡಿ ಅವರನ್ನ ಮಾತ್ರ ಸೆಪರೇಟ್ ಬ್ಯಾಚ್ ಮಾಡ್ತಾ ಇರ್ತಾರೆ. ಕಾರ್ಪೊರೇಟ್ ಸ್ಕೂಲ್ಸ್ನಲ್ಲಿ, ಕಾಲೇಜಸ್ನಲ್ಲಿ ಅವ್ರಿಗೆ ಇಂಟೆನ್ಸಿವ್ ಕೋಚಿಂಗ್ ಕೊಡ್ತಾರೆ. ಅದಕ್ಕೆ ನೀವೇನು ಹೇಳ್ಬೋದು, ದೀಸ್ 10 ಸ್ಟೂಡೆಂಟ್ಸ್ ಆರ್ ಸಿಂಗಿಲ್ಡ್ ಔಟ್ ಫಾರ್ ಇಂಟೆನ್ಸಿವ್ ಕೋಚಿಂಗ್. ಇನ್ನೂ ಪ್ರತ್ಯೇಕವಾಗಿ ಶಿಕ್ಷಣ ಕೊಡೋದಕ್ಕೆ ಈ 10 ಜನನ ಎಂಪಿಕೆ ಮಾಡಿದ್ದಾರೆ, ಚೂಸಿಂಗ್. ಅದಕ್ಕೋಸ್ಕರ ಸಿಂಗಿಲ್ ಔಟ್ ಅಂದರೆ ಟು ಸೆಲೆಕ್ಟ್, ಟು ಚೂಸ್, ಟು ಪಿಕ್ ಸಂಬಡಿ ಫಾರ್ ಸ್ಪೆಷಲ್ ಟ್ರೀಟ್ಮೆಂಟ್, ಸ್ಪೆಷಲ್ ಕೋಚಿಂಗ್, ಸ್ಪೆಷಲ್ ಅಟೆನ್ಷನ್ ಅಂತ. ರೈಟ್. ಆದಮೇಲೆ ಸಿಂಕ್ ಇನ್. ಸಿಂಕ್ ಇನ್ ಅಂದರೆ ಮಾಮೂಲಾಗಿ ಸಿಂಕ್ ಅಂದರೆ ಮುಳುಗಿ ಹೋಗೋದು. ದ ಬೋಟ್ ಈಸ್ ಸಿಂಕಿಂಗ್
ದ ಬಾಕ್ಸ್ ಈಸ್ ಸಿಂಕಿಂಗ್, ಟೈಟಾನಿಕ್ ಈಸ್ ಸಿಂಕಿಂಗ್ ಅಂತ ಅಂತೀವಲ್ಲ, ನೀರಿನಲ್ಲಿ ಮುಳುಗೋತಾ ಇದೆ ಅಂತ. ಇದು ಸಿಂಕ್ ಮಾತ್ರನೇ ಅಲ್ಲ, ಬಗ್ಲಿಗೆ ಇನ್ನು ಕೂಡ ಸಿಂಕಿನ್ ಅಂತ ಕೂಡ ಇದೆ. ಸಿಂಕ್ ಇನ್ ದಿ ಓಷನ್ ಅಂದರೆ ಮಾಮೂಲು ವರ್ಬ್ ಅದು. ಸಮುದ್ರದಲ್ಲಿ ಒಂದು ಬೋಟ್ ಆರ್ ಸಮ್ ಸ್ಟೀಮರ್ ಮುಳುಗೋಗಿದೆ ಅಂತ. ಸಿಂಕಿನ್ ಅಂದರೆ ಅದು ಮಾಮೂಲು ಅರ್ಥ. ಇದು ಫ್ರೇಜಲ್ ವರ್ಬ್, ಅದಕ್ಕೋಸ್ಕರ ಇದಕ್ಕೆ ಬೇರೆ ಮೀನಿಂಗ್ ಇರುತ್ತೆ. ಸಿಂಕಿನ್ ಅಂದರೆ ಹಾಗೆ ನಮಗೆ ಅರ್ಥ ಆಗೋದು, ಹಾಗೆ ನಮ್ಮ ಮನಸ್ಸಿನಲ್ಲಿ ಸೆಟಿಲ್ ಆಗೋದು, ಹಾಗೆ ನಮಗೆ ಒಂದು ವಿಷಯದ ಬಗ್ಗೆಗೆ ಅರ್ಥ ಏನು ಆಗಬೇಕಾಗಿದೋ ಆ ಅರ್ಥ ಆಗಿದ್ರೆ ನಾವು ಅದನ್ನು ಓಕೆ, ಐ ಆಕ್ಸೆಪ್ಟ್ ಇಟ್, ಐ ಅಂಡರ್ಸ್ಟ್ಯಾಂಡ್ ಇಟ್ ಅಂತ ಅಂದ್ಕೊಂಡ್ರೆ ಇಟ್ ಹ್ಯಾಸ್ ಸಂಕ್ ಇನ್ ನಸ್ ಅಂತ ಅನ್ಬೇಕು. ಅದಕ್ಕೆ ನೋಡ್ರಿ, ಟು ಬಿ ಅಂಡರ್ಸ್ಟುಡ್, ಹಾಗೆ ಅರ್ಥ ಮಾಡ್ಕೊಂಬೋದು. ಸೆಂಟೆನ್ಸ್ ಏನು ಕೊಟ್ಟಿದ್ದೀನಿ, ಆಫ್ಟರ್ ದಿ ಅರ್ಥಕ್ವೇಕ್ ಇಟ್ ಟುಕ್ ಎ ವೀಕ್ ಡೇಸ್ ಫಾರ್ ದ ಸ್ಕೇಲ್ ಆಫ್ ಡಿಸಾಸ್ಟರ್ ಟು ಸಿಂಕ್ ಇನ್. ಅರ್ಥಕ್ವೇಕ್ ಬಂದಿದೆ, ಬರ್ತುಲೇ ಬೆಳಿಗ್ಗೆ ಬಂದರೆ ಮಧ್ಯಾಹ್ನಕ್ಕೆಲ್ಲ ಹೇಳೋದಕ್ಕಾಗೋಲ್ಲ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ. ಯಾಕಂದರೆ ಭಾಳ ಕಡೆ ಬಂದಿರ್ತವೆ, ಭಾಳ ಬಿಲ್ಡಿಂಗ್ಸ್ ಬಿದ್ದೋಗಿರ್ತವೆ, ಭಾಳ ಜನ ಪ್ರಾಣ ಹೋಗಿರುತ್ತೆ. ಎಷ್ಟು ಜನ ಹೋಗಿದ್ದಾರೆ, ಎಷ್ಟು ಜನ ಮಿಕ್ಕಿದ್ದಾರೆ, ಅವರಿಗೆ ಎಷ್ಟು ಸೀರಿಯಸ್ ಆಗಿ ಗಾಯ ಆಗಿವೆ, ಎಷ್ಟು ಬಿಲ್ಡಿಂಗ್ಸ್ ಬಿದ್ದೋಗಿವೆ, ಅದರಲ್ಲಿ ಮತ್ತು ಪ್ರಾಪರ್ಟಿ ಎಷ್ಟಿತ್ತು ಎಲ್ಲ ಎಸ್ಟಿಮೇಟ್ ಮಾಡೋಕ್ಕೆ 1-2 ದಿವಸ ಅಲ್ಲ, ಸಮ್ಟೈಮ್ಸ್ ಇಟ್ ಟೇಕ್ಸ್ ಎ ಮಂತ್ ಆರ್ ಮೋರ್ ದ್ಯಾನ್ ದಟ್, ಅಟ್ಲೀಸ್ಟ್ ವೀಕ್ ಡೇಸ್. ಅದಕ್ಕೋಸ್ಕರ ಡಿಸಾಸ್ಟರ್ ಬಂದಿದೆ ಅಂದರೆ ಒಂದು ಭಾಳ ವಿಪತ್ತು ಬಂದಿದೆ ಅರ್ಥಕ್ವೇಕ್ ರೂಪದಲ್ಲಿ. ಅರ್ಥಕ್ವೇಕ್ ಆದಮೇಲೆ ಡಿಸಾಸ್ಟರ್ ಎಷ್ಟುವರೆಗೂ ಜರುಗಿದೋ ಅವರಿಗೆ ಅರ್ಥ ಆಗೋಕೆ 1 ವಾರ ಹಿಡಿಸಿದೆ ಅಂತ ಅರ್ಥ ಇದಕ್ಕೆ. ಇಟ್ ಟುಕ್ ದೆಮ್ ಎ ವೀಕ್ ಡೇಸ್ ಟು ಅಂಡರ್ಸ್ಟ್ಯಾಂಡ್ ದಿ ಕಂಪ್ಲೀಟ್ ಡ್ಯಾಮೇಜ್, ದ ಲೆವೆಲ್ ಆಫ್ ಡ್ಯಾಮೇಜ್, ಡಿಸ್ಟ್ರಕ್ಷನ್ ಕಾಸ್ಡ್ ಬೈ ದಿ ಅರ್ಥಕ್ವೇಕ್. ಅದಕ್ಕೋಸ್ಕರ ಸಿಂಕಿನ್ ಅಂದರೆ ಅರ್ಥ ಆಗೋದು. ಇವಾಗ ನನಗೆ ಒಂದು ಕೆಲಸ ಮಾಡೋಕ್ಕೆ ಕೈಲಾಗಲ್ಲ ಅಂದ್ಕೊಳ್ರಿ, ನಂಗೆ ಬರೋದಿಲ್ಲ ಆ ಕೆಲಸ. ಇವಾಗ ನಾನೇನು ಅನ್ಕೋಬೇಕು, ಐ ಡೋಂಟ್ ನೋ ಹೌ ಟು ಡೂ ಇಟ್, ಲೆಟ್ ದಟ್ ಸಿಂಕ್ ಇನ್ ಮೀ, ಲೆಟ್ ದಟ್ ಸಿಂಕ್ ಇನ್ ಮೀ ಅಂದರೆ ನನಗದು ಅರ್ಥ ಆಗಬೇಕು. ಏನಂತ, ನನಗೆ ಈ ಕೆಲಸ ಮಾಡೋದಕ್ಕೆ ಬರೋದಿಲ್ಲ, ನಾನು ಬೇರೆ ಕೆಲಸ ಮಾಡಬೇಕು ಅಂತ. ಇದು ಬರೋದಿಲ್ಲ ಅನ್ನೋದು ನನಗೆ ಅರ್ಥ ಆದ್ರೇ ಅದನ್ನು ಬಿಟ್ಬಿಡ್ತೀನಿ, ಬೇರೆದಕ್ಕೆ ಹೋಗ್ತೀನಿ. ಹಾಗೆ ಯಾವುದನ್ನ ಒಂದು ವಿಷಯ ಮನಸ್ಸಿನಲ್ಲಿ ಸೆಟಿಲ್ ಆಗಿದ್ರೇ ಅದನ್ನು ಸಿಂಕಿನ್ ಅಂತಾರೆ. ಮೋಸ್ಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಆರ್ ಕರಪ್ಟ್, ಲೆಟ್ ದಟ್ ಸಿಂಕಿನ್ ಅಂದರೆ ನಿನಗೇನನ್ನ ಸ್ವಲ್ಪ ಇಲ್ಲ ಭಾಳ ಪೊಲಿಟಿಷಿಯನ್ಸ್ ಆನೆಸ್ಟ್ ಅಂತ ಅನ್ಕೊಂತೀಯೇ ಇದ್ದೀಯೋನಲ್ಲ, ಅದೆಲ್ಲ ಸುಳ್ಳು. ಮೋಸ್ಟ್ ಪೊಲಿಟಿಷಿಯನ್ಸು ಕರಪ್ಟ್ ಫೆಲೋಸ್. ಅದು ನಿಂಗೆ ಅರ್ಥ ಆಗಬೇಕು. ಇಲ್ದಾಗ ಹೋದರೆ ನೀನು ಒಂದು ಇಮ್ಯಾಜಿನರಿ ವರ್ಲ್ಡ್ನಲ್ಲಿ ಇರ್ತಿ. ಇದು ನಿಂಗೆ ಅರ್ಥ ಆದರೆ 90% ಆಫ್ ದೆಮ್ ಆರ್ ಕರಪ್ಟ್ ಅಂತ ನಿಂಗೆ ಅರ್ಥ ಆದರೆ ಅದರ ಬಗ್ಗೆ ಏನು ಮಾಡಬೇಕು ನಿಂಗೆ ಥಾಟ್ಸ್ ಬರ್ಬೋದು. ಫಸ್ಟ್ ಯು ಅಂಡರ್ಸ್ಟ್ಯಾಂಡ್ ದಿಸ್, ದಟ್ ಮೋಸ್ಟ್ ಆಫ್ ದೆಮ್ ಆರ್ ಕರಪ್ಟ್. ಅರ್ಥ ಮಾಡ್ಕೊಂಬೋದನ್ನು ಸಿಂಕಿನ್ ಅಂತ ಅಂತಾರೆ. ಓಕೆ, ನೆಕ್ಸ್ಟ್ ಸ್ಟಿಕ್ ಅಪ್ ಫಾರ್. ಸ್ಟಿಕ್ ಅಂದರೆ ಕಟ್ಟಿಗೆ. ಮಾಮೂಲು ಕಟ್ಟಿಗೆಯಿಂದ ಹೊಡಿತೀವಲ್ಲ ಯಾರನ್ನ, ಹಾಗೆ ಕಟ್ಟಿಗೆ ಕೈಯಲ್ಲಿ ಇದ್ದರೆ ಯಾರನ್ನು ನಮ್ಮನ್ನು ಹೊಡೆಯೋಕೆ ಬಂದರೆ ಕೂಡ ನಾವು ಡಿಫೆಂಡ್ ಮಾಡ್ಕೋಬೋದಲ್ಲ. ನಮ್ಮ ಹತ್ರ ಒಂದು ಕಟ್ಟಿಗೆ, ಒಂದು ಆಯುಧ ಅಂತ ಇದಂದರೆ ಆಚೆ ಕಡೆಯವನು ಸ್ವಲ್ಪ ಹೆಜಿಟೇಟ್ ಮಾಡ್ತಾನೆ, ಹೊಡಿಬೇಕಾ ಬೇಡ ಅಂತ. ಯಾಕೆ, ನಾನು ಕೂಡ ಹೊಡಿಬೋದು ಬೇಕಾದರೆ, ನನ್ನ ಹತ್ರ ಒಂದು ಕಟ್ಟಿಗೆ ಇದೆ, ಅವನ ಹತ್ರ ಇದೆ, ನನ್ನ ಹತ್ರ ಇದೆ. ಅದಕ್ಕೋಸ್ಕರ ಸ್ಟಿಕ್ ಅಂದರೆ ನೌನಾಗಿ ತೊಗೊಂಡ್ರೆ ಕಟ್ಟಿಗೆ ಪುಳ್ಳೆ, ವರ್ಬಾಗಿ ತೊಗೊಂಡ್ರೆ ಸ್ಟಿಕ್ ಅಂತ 2 ಮೀನಿಂಗ್ಸ್ ಇವೆ. ಒಂದೇನು ಫೋಟೋ, ಅದಿನ್ನು ಏನೋ ಒಂದು ಅಲ್ಲಿ ಅಟೆಸ್ಟ್ ಮಾಡೋದು, ಗಮ್ ಹಾಕಿ ಅಲ್ಲಿ ನಾವು ಪೇಸ್ಟ್ ಮಾಡಿದ್ರೆ ಅದನ್ನು ನಾವು ಸ್ಟಿಕ್ ಅಂತ, ಸ್ಟಿಕ್ ಯುವರ್ ಫೋಟೋ ಅಂತ ಇರ್ತಾರೆ ಅಪ್ಲಿಕೇಶನ್ಸ್ನಲ್ಲಿ. ಅದೊಂದು ಸ್ಟಿಕ್ ಇದೆ, ಅತಿಕ್ಸೋದು, ಹಚ್ಚೋದು. ಇನ್ನೊಂದು ಸ್ಟಿಕ್ ಇದೆ ವರ್ಬು, ಅದೇನೆಂದರೆ ನಾವು ಯಾರನ್ನ ಸಪೋರ್ಟ್ ಮಾಡಬೇಕು ಅಂದ್ಕೊಂಡ್ರೆ, ಯಾವುದನ್ನು ಪಾಯಿಂಟನ್ನು ನಾವು ನಂಬುತ್ತಾ ಇದ್ದರೆ ನಾವು ಅದಕ್ಕೆ ಸ್ಟ್ಯಾಂಡ್ ಆದರೆ ಕೂಡ ಸ್ಟಿಕ್ ಅನ್ಬೋದು. ನಾನೊಂದು ಮಾತು ನಂಬಿದ್ದೀನಿ, ಬೇರೆಯವರು ಬಂದು ಅದು ಹಂಗಲ್ಲ ಅಂದರೆ ನಾನೇನಂತೀನಿ, ನೋ, ಐ ಸ್ಟ್ಯಾಂಡ್ ಬೈ ವಾಟ್ ಐ ಬಿಲೀವ್, ಐ ಸ್ಟಿಕ್ ಟು ವಾಟ್ ಐ ಬಿಲೀವ್. ನಾನು ಏನು ನಂಬುತ್ತಾ ಇದ್ದೀನೋ ಅದಕ್ಕೆ ನಾನು ಸ್ಟ್ಯಾಂಡ್ ಆಗ್ತೀನಿ, ನಾನು ಒಪಿನಿಯನ್ ಮಾರ್ಚ್ಕೊಂಬೋದಿಲ್ಲ ಅಂದರೆ ಸ್ಟಿಕ್ ಅಪ್ ಅಂತಾರೆ. ಸ್ಟಿಕ್ ಅಪ್ ಫಾರ್ ಅಂದರೆ ನೀನು ಯಾರನ್ನ ಸಪೋರ್ಟ್ ಮಾಡ್ತಾ ಇದ್ದರೆ ಅವ್ರನ್ನ ನೀವು ಪ್ರೊಟೆಕ್ಟ್ ಮಾಡೋಕ್ಕೆ ಹೋಗಿದರೆ ಸ್ಟಿಕ್ ಅಪ್ ಫಾರ್ ಅನ್ಬೋದು. ಮನೆಯಲ್ಲಿ ತಮ್ಮನ್ನು ಬೈತಾ ಇರ್ತಾರೆ,
ತಂದೆ ಆಗಲಿ ತಾಯಿ ಆಗಲಿ, ನೀವು ಅವರ ಅಕ್ಕ ಆಗಲಿ ಅಣ್ಣ ಆಗಲಿ ಆಗಿರ್ತೀರಿ. ನೀವು ಅವನ ಸಪೋರ್ಟ್ ಮಾಡ್ತೀರಿ, ನಿಮ್ಮ ತಮ್ಮನ ಸಪೋರ್ಟ್ ಮಾಡಿ, ಇಲ್ಲ ಚೆನ್ನಾಗಿ ಓದಿದ್ದಾನವನು, ಯಾಕೋ ಹಾಗೆ ಮಾರ್ಕ್ಸ್ ಕಮ್ಮಿ ಬಂದಿವೆ ಅಂತ ನೀವು ನಿಮ್ಮ ತಮ್ಮನ್ನು ಸಪೋರ್ಟ್ ಮಾಡ್ತೀರಿ, ನಿಮ್ಮ ಏನಂತೀರಿ ಅಣ್ಣನ ಸಪೋರ್ಟ್ ಮಾಡ್ತೀರಿ, ನಿಮ್ಮ ತಂಗಿನ ಸಪೋರ್ಟ್ ಮಾಡ್ತೀರಿ, ಅವಾಗನ್ನ ಅಕ್ಕನ ಸಪೋರ್ಟ್ ಮಾಡ್ತೀರಿ. ಅವಾಗ ಏನನ್ಬೋದು, ಐ ಆಮ್ ಸ್ಟಿಕ್ಕಿಂಗ್ ಅಪ್ ಫಾರ್ ಮೈ ಯಂಗರ್ ಸಿಸ್ಟರ್, ಯಂಗರ್ ಬ್ರದರ್, ಐ ಆಮ್ ಸ್ಟಿಕ್ಕಿಂಗ್ ಅಪ್ ಫಾರ್ ಮೈ ಎಲ್ಡರ್ ಬ್ರದರ್, ಮೈ ಎಲ್ಡರ್ ಬ್ರದರ್ ಆಲ್ವೇಸ್ ಸ್ಟಿಕ್ಸ್ ಅಪ್ ಫಾರ್ ಮೀ. ನಮ್ಮ ಅಣ್ಣ ಯಾವಾಗೂ ನನ್ನೇ ಸಪೋರ್ಟ್ ಮಾಡ್ತಾ ಇರ್ತಾನೆ, ನನ್ನೇ ಡಿಫೆಂಡ್ ಮಾಡ್ತಾನೆ. ನಾನು ಯಾರನ್ನ ಬೈತಾ ಇದ್ದರೆ ಅವರ ಬಾಯಿ ಮುಚ್ಚಿಸೋದಕ್ಕೆ ಟ್ರೈ ಮಾಡ್ತಾನೆ, ನನ್ನ ಡಿಫೆಂಡ್ ಮಾಡ್ತಾನೆ, ನನ್ನ ಸಪೋರ್ಟ್ ಮಾಡ್ತಾನೆ. ಅಮ್ಮಗ ಸ್ಟಿಕ್ ಅಪ್ ಫಾರ್ ಅಂತ ಅನ್ಬೋದು. ಸೆಂಟೆನ್ಸ್ ನೋಡ್ರಿ, ಶಿ ಆಲ್ವೇಸ್ ಸ್ಟಿಕ್ಸ್ ಅಪ್ ಫಾರ್, ಶಿ ಅದಕ್ಕೋಸ್ಕರ ವರ್ಬ್ಗೆ ಎಸ್ ಇಡಬೇಕು, ಸ್ಟಿಕ್ಸ್ ಅಪ್. ಶಿ ಆಲ್ವೇಸ್ ಸ್ಟಿಕ್ಸ್ ಅಪ್ ಫಾರ್ ಹರ್ ಬ್ರದರ್. ಯಾವಾಗೂ ಆಕಿ ಅವರ ತಮ್ಮನನ್ನೇ ಸಪೋರ್ಟ್ ಮಾಡ್ತಾ ಇರ್ತಾಳೆ, ಡಿಫೆಂಡ್ ಮಾಡ್ತಾ ಇರ್ತಾಳೆ ಅಂತ. ಆದಮೇಲೆ ನೋಡ್ರಿ ಸ್ನೇಹಿತರೆ, ಇದು 8 ಮೀನಿಂಗ್ ಇರೋ ಒಂದು ಫ್ರೇಜಲ್ ವರ್ಬ್. 8, ಒಂದಲ್ಲ ಎರಡಲ್ಲ, 8 ಮೀನಿಂಗ್ ಇವೆ ಇದಕ್ಕೆ. ಅದಕ್ಕೋಸ್ಕರ ಇದನ್ನು ಜಾಗ್ರತೆ ಕಲೀರಿ. 1, 2 ಆದರೆ ಬೇಗನೆ ಆಗೋಗಿರ್ಬೋದು. 8 ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತೊಗೊಂಡಿತ್ತೆ. ಒಂದು ಮೀನಿಂಗ್ ಹೇಳಿ ಅಲ್ಲಿಂದ ಸ್ಟ್ರೈಟ್ ಎಕ್ಸಾಂಪಲ್ಗೆ ಬರ್ತೀನಿ, ಅವಾಗ ನಿಮ್ಗೆ ಈಸಿ ಆಗಿತ್ತು. ಮತ್ತು ಎರಡನೋ ಎಕ್ಸಾಂಪಲ್, ಯಾವ ರೂಲ್ಗೆ ಆ ಎಕ್ಸಾಂಪಲ್ ನಂಬರ್ ಕೊಡ್ತಾ ಬಂದಿದ್ದೀನಿ, ಹಾಗೆ ಕಲ್ತೀರಿ ನೀವು ಕೂಡ. ನೋಡಿರಿ, ಫಸ್ಟ್ ಮೀನಿಂಗ್ ಟೇಕ್ ಇನ್ ಅಂದರೆ ಏನು? ಫಸ್ಟು ಟು ಇನ್ಕ್ಲೂಡ್ ಸಮಥಿಂಗ್, ಯಾವುದನ್ನೋ ಇನ್ಕ್ಲೂಡ್ ಮಾಡ್ಕೊಬೋದು, ಅದನ್ನು ಫರಕ್ ಕಳಿಸ್ದಾಗಿ ಇನ್ಕ್ಲೂಡ್ ಮಾಡ್ಕೊಬೋದು. ತೊಗೊತೀನಿ, ಐ ಇನ್ಕ್ಲೂಡ್ ಇಟ್ ಅಂತ ಐ ಟೇಕ್ ಇನ್ ಅಂತ. ಸೆಂಟೆನ್ಸ್ ನೋಡ್ರಿ, ದ ಬುಕ್ ಟೇಕ್ಸ್ ಇನ್ ದ ಪೀರಿಯಡ್ ಬಿಟ್ವೀನ್ 1857 ಅಂಡ್ 1947 ಅಂತ ಬರೆದ್ದೀನಿ. ಒಂದು ಹಿಸ್ಟ್ರಿ ಬುಕ್ ಇದೆ. ಈ ಬುಕ್ಕು ಯಾವ ವರ್ಷದಿಂದ ಯಾವ ವರ್ಷದವರೆಗೂ ನಡೆದಿರೋ ಚರಿತ್ರೆನ ಬರಿತಾ ಇದೆ. ಅಂದರೆ ಇದು 1857 ಶುರುವಾಗಿ 1947 ತನಕ ದೇಶದಲ್ಲಿ ಏನು ನಡೆದಿದೋ ಅದನ್ನೆಲ್ಲ ಕೂಡ ಈ ಬುಕ್ಕು ಇನ್ಕ್ಲೂಡ್ ಮಾಡಿಕೊಂಡಿದೆ. ಅಂದರೆ ಆ ಪೀರಿಯಡನ್ನು ಫರಕ್ ಹಿಡಿದಾಗಿ ಅದನ್ನು ಒಳಗೆ ಇಟ್ಟುಕೊಂಡು ಇನ್ಕ್ಲೂಡ್ ಮಾಡಿಕೊಂಡು ಅದರಲ್ಲಿ ದೇಶದಲ್ಲಿ ಏನು ನಡೆದಿದ್ದೋ ಆ 2 ವರ್ಷ ಮಧ್ಯ ಅದೆಲ್ಲ ಇದು ಬರೆದಿದೆ. ನೀವಾಗ ನನಗೆ ಹೇಳ್ತಾ ಇರ್ತೀನಿ ನೋಡ್ರಿ, ಲಾಸ್ಟ್ ಇಯರು ಈ ಚಾಪ್ಟರ್ ಇತ್ತು, ಈ ಸಾರಿ ಇದನ್ನು ತೆಗೆದುಬಿಟ್ಟಿದ್ದಾರೆ, ಇದನ್ನು ಎಕ್ಸ್ಕ್ಲೂಡ್ ಮಾಡಿದ್ದಾರೆ ಅಂತ ಕೂಡ ಅಂತೀರಿ. ಇನ್ನೊಂದ್ಸರಿ ಏನಂತೀರಿ, ಲಾಸ್ಟ್ ಇಯರು ಈ ಚಾಪ್ಟರ್ ಇರಲಿಲ್ಲ, ಈ ಸಾರಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಕೂಡ ಅಂತೀರಲ್ಲ. ಲಾಸ್ಟ್ ಟೈಮ್ ಇಟ್ ವಾಸ್ ನಾಟ್ ದೇರ್, ಬಟ್ ದಿಸ್ ಇಯರ್ ಇಟ್ ಹ್ಯಾಸ್ ಬೀನ್ ಇನ್ಕ್ಲೂಡೆಡ್. ಅದನ್ನು ಇವಾಗ ಇನ್ಕ್ಲೂಡ್ ಮಾಡಿಕೊಂಡಿದ್ದಾರೆ. ಇಟ್ ಹ್ಯಾಸ್ ಬೀನ್ ಟೇಕನ್ ಇನ್ ದ ಸಿಲಬಸ್. ಅದಕ್ಕೋಸ್ಕರ ಇನ್ಕ್ಲೂಡ್ ಅಂತ ಅರ್ಥ ಫಸ್ಟ್ ಇದಕ್ಕೆ. ಎರಡನೋದು ನೋಡ್ರಿ, ಟು ಅಲೋ ಸಮ್ ಒನ್ ಆರ್ ಸಂಬಡಿ ಟು ಸ್ಟೇ ಇನ್ ಯುವರ್ ಹೌಸ್ ಆರ್ ಇನ್ ಯುವರ್ ಕಂಟ್ರಿ. ಯಾರನ್ನ ಸ್ವಲ್ಪ ರಾತ್ರಿ ಬಸ್ ಆಗಲಿ ಟ್ರೈನ್ ಆಗಲಿ ಮಿಸ್ ಆಗಿ ಸ್ವಲ್ಪ ಮಳೆ ಕೂಡ ಬರ್ತಾ ಇದ್ದರೆ, ಬೇರೆ ಕಡೆಗೆ ಹೋಗೋಕ್ಕೆ ಟ್ರೈನ್ಸ್ ಬಸ್ಸಸ್ ಏನು ಇಲ್ದ ಹೋದರೆ ಅಲ್ಲಿಗೆ ಹೋಗೋಕ್ಕೆ ಸ್ಟೇಷನ್ ಹತ್ತಿರ ಒಂದು ಎರಡನ್ನ ಮನೆ ಅಂತ ಅದಿದ್ದರೆ ಅವ್ರ ಹತ್ರ ಕೇಳ್ತಾರೆ, ಏನ್ರಿ ನೀವೇನು ಅನ್ಕೋಬೇಡ್ರಿ, ರಾತ್ರಿ ಇಲ್ಲಿ ಮಲ್ಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ತೀವಿ, ಸ್ಟೇಷನ್ನಲ್ಲಿ ಚೆನ್ನಾಗಿಲ್ಲ ಸ್ವಲ್ಪ ಅಂದರೆ ಅದಕ್ಕೇನು ಪರವಾಗಿಲ್ಲ ಮಲ್ಕೊಳ್ರಿ ಅಂತ ನೀವು ಅವರಿಗೆ ಶೆಲ್ಟರ್ ಕೊಟ್ಟರೆ ಯು ಹ್ಯಾವ್ ಟೇಕನ್ ದೆಮ್ ಇನ್, ಯು ಪ್ರೊವೈಡೆಡ್ ದೆಮ್ ಶೆಲ್ಟರ್. ರಾತ್ರಿ ಇಲ್ಲೇ ಮಲ್ಕೊತಾರೆ, ಬೆಳಗ್ಗೆ ಎದ್ದು ಅವ್ರು ಟ್ರೈನ್ ಹಿಡ್ಕೊಂಡು ಹೋಗ್ತಾರೆ. ಹಾಗೆ ಯಾರನ್ನ ಆಗಲಿ ನಮ್ಮ ಮನೆಯಲ್ಲಿ ಇಟ್ಕೊಬೋದು ಟೆಂಪರರಿ ಟೈಮ್, ಆರ್ ಬೇರೆ ದೇಶದಾಗೆ ಇರೋದಕ್ಕೆ ಕಷ್ಟ ಆಗಿ ಯಾರನ್ನ ನಮ್ಮ ದೇಶಕ್ಕೆ ಬಂದುಬಿಟ್ರೆ ನಾವು ಅವ್ರಿಗೆ ಕೂಡ ಶೆಲ್ಟರ್ ಕೊಟ್ಟರೆ ಅದನ್ನು ಟೇಕ್ ಇನ್ ಅಂತ ಅಂತಾರೆ. ಸೆಂಟೆನ್ಸ್ ನೋಡ್ರಿ, ರೆಫ್ಯೂಜೀಸ್ ಅಂದರೆ ಒಂದು ಕಂಟ್ರಿದಾಗೆ ಇರೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ, ಡಿಫಿಕಲ್ಟ್ ಫಾರ್ ದೆಮ್ ಟು ಲಿವ್ ಇನ್ ಸಮ್ ಕಂಟ್ರಿ, ಸಚ್ ಪೀಪಲ್ ಮೈಗ್ರೇಟ್ ಟು ಅದರ್ ಕಂಟ್ರೀಸ್. ಹಾಗೆ ಯಾರನ್ನು ನಮ್ಮ ಕಂಟ್ರಿಗೆ ಬಂದರೆ ನಾವು ಅವ್ರನ್ನ ಕೂಡ ಫರಕ್ ಕಳಿಸ್ದಾಗಿ, ಸೊ ಇರ್ರಿ, ಟೆಂಪ್ರರಿಯಾಗಿ ಇರ್ರಿ, ನಿಮ್ಮ ಕಂಟ್ರಿಯ ಪರಿಸ್ಥಿತಿ ಮತ್ತು ಸ್ವಲ್ಪ ಒಳ್ಳೆ ಆದಮೇಲೆ ಚೆನ್ನಾಗಿ ಆದಮೇಲೆ ವಾಪಸ್ ಹೋಗ್ರಿ, ಅಷ್ಟು ತನಕ ಇರ್ಬೋದು ನೀವು ಅಂತ ನಾವು ಅವ್ರಿಗೆ ಪರ್ಮಿಷನ್ ಕೊಟ್ಟರೆ, ಅಲೋ ಮಾಡಿದರೆ ಅದನ್ನು ಟೇಕ್ ಇನ್ ಅಂತಾರೆ. ಸೆಂಟೆನ್ಸ್ ನೋಡ್ರಿ, ರೆಫ್ಯೂಜೀಸ್ ಫ್ರಮ್ ಶ್ರೀಲಂಕಾ ವರ್ ಟೇಕನ್ ಇನ್ ಡ್ಯೂರಿಂಗ್ ದ ವಾರ್. ಶ್ರೀಲಂಕಾದಲ್ಲಿ LTTEಗೆ ಅಲ್ಲಿ ಶ್ರೀಲಂಕನ್ ಗವರ್ಮೆಂಟ್ಗೆ ಮಧ್ಯ ಸಂಗ್ರಾಮ ನಡೀತು. ಒಂದು more than 10 years ವಾರ್ ವಾಸ್ ದೇರ್. ಆ ಟೈಮ್ನಲ್ಲಿ ಶ್ರೀಲಂಕಾದಾಗಿರೋ
ನಮ್ಮ ತಮಿಳಿಯನ್ಸ್ನ ನಾವು ಅವರು ನಾವು ಲಂಕದಾಗ ಇರೋದಕ್ಕೆ ಆಗೋದಿಲ್ಲ, ಅವ್ರು ಸಾಯ್ಕೊಳ್ತಾ ಇದ್ದಾರೆ ಶ್ರೀಲಂಕನ್ಸ್, ನಮಗೆ ಶೆಲ್ಟರ್ ಕೊಡ್ರಿ ಅಂತ ತಮಿಳ್ನಾಡಿಗೆ ಬಂದರೆ ನಮ್ಮ ಇಂಡಿಯನ್ ಗವರ್ಮೆಂಟ್ ಅವರಿಗೆ ಶೆಲ್ಟರ್ ಕೊಟ್ಟಿದೆ. ಸೊ ದ ರೆಫ್ಯೂಜೀಸ್ ಅಂದರೆ ದೋಸ್ ಪೀಪಲ್ ಹೂ ಕೆನಾಟ್ ಲಿವ್ ಇನ್ ಒನ್ ಕಂಟ್ರಿ ಬಟ್ ಮೈಗ್ರೇಟ್ ಟು ಅನದರ್ ಕಂಟ್ರಿ ಫಾರ್ ಎ ಶಾರ್ಟ್ ಪೀರಿಯಡ್ ಆರ್ ಫಾರ್ ಇವನ್ ಫಾರ್ ಎ ಪರ್ಮನೆಂಟ್ ಪೀರಿಯಡ್, ದೇ ಆರ್ ಕಾಲ್ಡ್ ರೆಫ್ಯೂಜೀಸ್, ಶರಣಾರ್ಥಿಗಳು ಕನ್ನಡದಲ್ಲಿ. ದೇ ವರ್ ಟೇಕನ್ ಇನ್ ಫ್ರಮ್ ಶ್ರೀಲಂಕಾ. Once the war was over, they were sent back. Some of them went back on themselves, some remained here. Okay. So, take in ಅಂದರೆ allow somebody to your house or your country. ಮೂರನೇದು ನೋಡ್ರಿ, to understand and remember. ಅರ್ಥ ಮಾಡಿಕೊಂಡು ನೆನಪಿಗೆ ಇಟ್ಟುಕೊಂಬೋದು ಅನ್ಕೊಂಡು ಟೇಕ್ ಇನ್ ಅಂತಾರೆ. ಫ್ರೇಜಲ್ ವರ್ಬ್ಸ್ ಕಲಿತಾ ಇದ್ದೀವಿ, 8 ವಿಡಿಯೋಸ್, ಇದು 9ದು. ನಿಮ್ಗೆ ಇವೆಲ್ಲ ಅರ್ಥ ಆಗಿವೆ, ನಿಮಗೆಲ್ಲ ನೆನಪಿನಲ್ಲಿ ಇವೆ ಅಂತ ನಾನು ಕೇಳಬೇಕು ಅನ್ಕೊಂಡ್ರೆ ಐ ಕ್ಯಾನ್ ಸೇ ಏನಂತ, have you taken in all these phrasal verbs? Have you taken in, ಮೂರನೇ ಎಕ್ಸಾಂಪಲ್, have you taken in all these phrasal verbs? ಇವೆಲ್ಲ ನಿಮಗೆ ಅರ್ಥ ಆಗಿದೆ ಅಂತೀರ, ಅರ್ಥ ಆಗಿವೆ, ನೆನಪಿನಲ್ಲಿ ಇವೆ, ಕೇಳಿದ್ರೆ ಹೇಳ್ತೀರಾ ಅಂತ ಕೇಳಿ ಟೇಕನ್ ಇನ್. 4ನೇದು ನೋಡ್ರಿ, ಇಲ್ಲೇ ಪಕ್ಕಿಗೆ ಬರ್ತು ನೋಡ್ರಿ, ಇಲ್ಲಿ ಏನಿದೆ, ಟು ಆಕ್ಸೆಪ್ಟ್ ಸಮಥಿಂಗ್ ಆ್ಯಸ್ ರಿಯಲ್. ಟು ಆಕ್ಸೆಪ್ಟ್ ಸಮಥಿಂಗ್ ಆ್ಯಸ್ ರಿಯಲ್. ಸ್ವಲ್ಪ ಜನ ಮನೆಯಲ್ಲಿ ದೊಡ್ಡವರು ತೀರೋದಾಗ, ಅವರ ಪ್ರಾಣ ಹೋದಾಗ ಅವರು ಕೂಡ ಭಾಳ ಅಟ್ಯಾಚ್ಮೆಂಟ್ ಇರುತ್ತೆ ನಮಗೆ. ಅವರು ಇವಾಗಿಲ್ಲ ಅನ್ನೋ ಫ್ಯಾಕ್ಟನ್ನ ನಾವು ಆಕ್ಸೆಪ್ಟ್ ಮಾಡೋದಕ್ಕೆ ಅಷ್ಟು ಈಸಿ ಅಲ್ಲ. ಇಷ್ಟು ದಿನ ಕಲ್ತಿದ್ದು, 20, 30, 40 ವರ್ಷ ಕಲ್ತಿದ್ದು, ಸಡನ್ನಾಗಿ ಅವರು ಡಿಮೈಸ್ ಅಂದರೆ ಅವರು ಪ್ರಾಣ ಹೋದರೆ, ಅವ್ರು ಇವಾಗ ಇನ್ನೂ ಇರಲ್ಲ, ಅವ್ರು ಹೋದರು ಇಲ್ಲ ಇವಾಗ ಇಲ್ಲ ಅಂತ ಆ ಕಠೋರ ವಾಸ್ತವ ನಮಗೆ ಜೀರ್ಣ ಆಗೋದು ಕಷ್ಟ. ವೈ ವಿ ಸ್ಟಿಲ್ ಬಿಲೀವ್ ದಟ್ ದೇ ಆರ್ ಲಿವಿಂಗ್ ಬಿಕಾಸ್ ವಿ ಆರ್ ಸೋ ಮಚ್ ಅಟ್ಯಾಚ್ಡ್ ಟು ದೆಮ್. ಅಟ್ಯಾಚ್ಮೆಂಟ್ ಅಷ್ಟಿಲ್ಲ ಅಂದ್ಕೊಳ್ಳಿ. ಬಗಲಿ ಮನೆಗೆ ಯಾರೋ ಸತ್ತೋತಾರೆ, ನಾವು ಅಷ್ಟು ವರಿ ಏನಾಗಲ್ಲಲ್ಲ, ಯಾಕೆ ಅವ್ರು ನಮ್ಮೋರಲ್ಲ, ಪರಿಚಯ ಅಷ್ಟೇ ಆಗಲಿ, ನಮ್ಮೋರೇನಲ್ಲ, ನಮ್ಮ ತಂದೆ ತಾಯಿ, ನಮ್ಮ ಅಣ್ಣ ತಮ್ಮ, ಅಕ್ಕ ಚಿಕ್ಕಪ್ಪ ಚಿಕ್ಕಮ್ಮ ಅಲ್ಲ, ಬೇರೆಯವರು, ಗೊತ್ತು ಅವರು ಒಳ್ಳೆಯವರು ಹೋಗಿದ್ದಾರೆ, ಅಷ್ಟು ವರಿ ಏನಾಗಲ್ಲ. ನಾವು ನಮ್ಮನಲ್ಲಿ ಹೋದರೆ ಅವರು ಕೂಡ ಅಷ್ಟು ವರಿ ಆಗಲ್ಲ. ಯಾರ ಮನೆಯವರು ಹೋದರೆ ಅವ್ರ ಮನೆಯವರೇ ಭಾಳ ವರಿ ಆಗ್ತಾ ಇರ್ತಾರೆ, ಭಾಳ ದುಃಖದಲ್ಲಿ ಇರ್ತಾರೆ. ಅವರು ಅಟ್ಯಾಚ್ಮೆಂಟ್ ಭಾಳ ಇದ್ದರೆ ಅವ್ರು ಇಲ್ಲ ಅನ್ನೋ ಒಂದು ವಾಸ್ತವನ ಜೀರ್ಣ ಮಾಡ್ಕೊಂಬೋದು ಭಾಳ ಕಷ್ಟ ಆಗಿತ್ತೆ. ಬಟ್ ಮಾಡ್ಕೋಬೇಕಾಗಿದ್ದೆ, ಅದರ್ವೈಸ್ ಯು ಕಾಂಟ್ ಸರ್ವೈವ್. ಅದಕ್ಕೋಸ್ಕರ ನೋಡ್ರಿ ಇವಾಗ ಏನು ಬರೆದಿದ್ದೀನಿ, ಟು ಆಕ್ಸೆಪ್ಟ್ ಸಮಥಿಂಗ್ ಆ್ಯಸ್ ರಿಯಲ್. ಶಿ ಹ್ಯಾಸೆಂಟ್, ಇನ್ನೂ ಆಕೆ ಅರ್ಥ ಮಾಡ್ಕೊಂಡಿಲ್ಲ, ಇನ್ನೂ ಜೀರ್ಣ ಆಗಿಲ್ಲ ಆಕೆಗೆ. ಏನಂತ, ಶಿ ಹ್ಯಾಸೆಂಟ್ ರಿಯಲಿ ಟೇಕನ್ ಇನ್ ಹರ್ ಫಾದರ್ಸ್ ಡೆತ್. ಅವ್ರ ತಂದೆ ಹೋಗಿದ್ದಾರೆ, ಬಟ್ ಈಕೆ ಏನಂತಾಳೆ, ಈ ಹುಡುಗಿ ಏನಂತ ಇದ್ದಾಳೆ, ಇಲ್ಲ ನಮ್ಮ ತಂದೆ ಹೋಗಿಲ್ಲ, ನಮ್ಮ ತಂದೆ ಇನ್ನೂ ಇದ್ದಾರೆ ಅಂತ ಆಕೆ ಅಂತ ಇದ್ದಾಳೆ. ಇಲ್ಲ, ಈಕೆ ಅಂತ ಇದ್ದಾಳೆ, ನಮ್ಮ ತಂದೆ ಇದ್ದಾರೆ ಅಂತ ಆಕೆ ಅಂದರೆ ಆತೇನು ಮತ್ತೆ ಬರೋದಿಲ್ಲ ವಾಪಸ್, ಪ್ರಾಣ ಹೋದ ಮೇಲೆ ಆಯ್ತಷ್ಟೇ. ನಮಗೆಲ್ಲರಿಗೂ ಯಾವುದೋ ಒಂದು ದಿನ ಪ್ರಾಣ ಹೋಗಿತ್ತೆ, ಎಲ್ಲರೂ ಒಂದೇ ಕ್ಯೂನಲ್ಲಿ ಇದ್ದೀವಿ, ಸ್ವಲ್ಪ ಜನ ಮುಂದೆ ಸ್ವಲ್ಪ ಜನ ಆಚೆ ಕಡೆ ಇದ್ದೀವಿ ಅಷ್ಟೇ, ಬಟ್ ವಿ ಆರ್ ಆಲ್ ಇನ್ ದ ಸೇಮ್ ಕ್ಯೂ ಅಷ್ಟೇ ಅಲ್ಲ. ಅದಕ್ಕೋಸ್ಕರ ಹೋದ್ಮೇಲೆ ಏನು ಮಾಡೋಕ್ಕಿಲ್ಲ. ಅಫ್ಕೋರ್ಸ್ ಬಾಧೆ ಆಗ್ಬೋದು, ಸ್ವಲ್ಪ ದಿವಸ ಏನು ಮಾಡೋಕ್ಕೆ ಅರ್ಥ ಆಗಲ್ಲ, ಶಾಕ್ ಆಗುತ್ತೆ, ಭಾಳ ವರಿ ಇರುತ್ತೆ. ಸ್ಟಿಲ್ ವಿ ಹ್ಯಾವ್ ಟು ಆಕ್ಸೆಪ್ಟ್, ವಿ ಹ್ಯಾವ್ ಟು ಮೂವ್ ಆನ್. ಲೈಫ್ ಈಸ್ ಲೈಕ್ ದಟ್, ಇಟ್ ಇಸ್ ಜಸ್ಟ್ ಎ ಡ್ರಾಮಾ ಆಫ್ ಸಮ್ 4 days. ಅದಕ್ಕೋಸ್ಕರ ಶಿ ಹ್ಯಾಸೆಂಟ್ ರಿಯಲಿ, ಇನ್ನೂ ತೊಗೊಂಡಿಲ್ಲ ಆಕೆ, ತೊಗೋಬೇಕು. ಏನು ತೊಗೋಬೇಕು, ಆ ಫ್ಯಾಕ್ಟ್ ತೊಗೋಬೇಕು. ಅವರು ಇಲ್ಲ, ಅವರು ಹೋಗಿದ್ದಾರೆ ಅನ್ನೋ ಫ್ಯಾಕ್ಟನ್ನು ಆಕೆ ಜೀರ್ಣ ಮಾಡ್ಕೋಬೇಕು, ಇನ್ನು ಮಾಡಿಕೊಂಡಿಲ್ಲ ಅಂತ ಇದ್ದೀವಿ. ಶಿ ಹ್ಯಾಸೆಂಟ್ ರಿಯಲ್ ನೆಗೆಟಿವ್, ಶಿ ಹ್ಯಾಸೆಂಟ್ ರಿಯಲಿ ಟೇಕನ್ ಇನ್ ಹರ್ ಫಾದರ್ಸ್ ಡೆತ್, ಶಿ ಹ್ಯಾಸ್ ಟು ಆಕ್ಸೆಪ್ಟ್. ನಾವು 5ನೇದು ನೋಡ್ರಿ, ಇಲ್ಲಿದೆ, ಟು ಸ್ಪೆಂಡ್ ಟೈಮ್ ಲುಕಿಂಗ್ ಅಟ್ ಸಮಥಿಂಗ್. ಯಾವುದನ್ನ ಒಂದು ನೇಚರ್ನಲ್ಲಿ ಸನ್ರೈಸ್ ಸನ್ಸೆಟ್ ಅಂತ ನೋಡ್ಕೊಂತ ಹಾಗೆಯೇ ಟೈಮ್ ಸ್ಪೆಂಡ್ ಮಾಡಿದ್ರೆ ಅದನ್ನು ಕೂಡ ಟೇಕ್ ಇನ್ ಅಂತ ಅನ್ಬೋದು. ಸ್ವಲ್ಪ ಜನ ವಾಕ್ ಮಾಡೋಕ್ಕೆ ಹೋಗ್ತಾರೆ, ಸನ್ರೈಸ್ ಆಗ್ತಾ ಇರುತ್ತೆ, ಅಲ್ಲಿ ನಿಂತ್ಕೊತಾರೆ, ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಅಂತ. ಇದು ಸನ್ಸೆಟ್ ನೋಡ್ತಾ ಇರ್ತಾರೆ. ಇಲ್ಲೇ ಒಂದು ಪಾರ್ಕ್ಗೆ ಹೋಗ್ತಾರೆ, ಆರ್ ನದಿ, ಜೋಗ್ ಫಾಲ್ಸ್, ಆರ್ ಸಮ್ ಹಳೇಬೀಡು, ಬೇಲೂರು ಮಠಕ್ಕೆ, ಆರ್ ಬೇಲೂರು ಟೆಂಪಲ್ಗೆ, ಅಲ್ಲಿ ಹೋಗ್ತಾ ಇರ್ತೀವಿ, ನೋಡ್ತಾ ಏನು ಶಿಲ್ಪಕಲೆ ಇದು, ಎಷ್ಟು ಆರ್ಕಿಟೆಕ್ಚರ್, ಕಲ್ಲಿನ ಹಿಂಗೆ ಮಾಡಿದ್ದಾರೆ, ಅವರು ಏನು ದೇವರ ಮನುಷ್ಯರ ಅಂತ ಆಶ್ಚರ್ಯ ಆಗುತ್ತೆ ನಮಗೆ.
ಹಾಗೆ ನೋಡ್ತೀವಲ್ಲ, ವಿ ಜಸ್ಟ್ ಫರ್ಗೆಟ್ ಅವರ್ ಸೆಲ್ವ್ಸ್. ಹಾಗಿದ್ದರೆ ಆಗ ಅನ್ಬೋದು ಏನಂತ ನೋಡ್ರಿ ಸೆಂಟೆನ್ಸ್. ವಿ ಸ್ಯಾಟ್ ದೇರ್ ಟೇಕಿಂಗ್ ಇನ್ ದ ಸನ್ಸೆಟ್. ವಿ ಸ್ಯಾಟ್ ದೇರ್ ಟೇಕಿಂಗ್ ಇನ್ ದ ಸನ್ಸೆಟ್. ಸನ್ಸೆಟ್ ಆಗ್ತಾ ಇದ್ದರೆ ಹಾಗೇ ನೋಡ್ತಾ ಇದ್ದೀವಿ ಅಂತ. ಹಾಗೇ ನೋಡ್ತಾ ಇದ್ದೀವಿ, ಕಣ್ಣು ಮುಚ್ಚಿದಾಗೆ ನೋಡ್ತಾ ಇದ್ದೀವಿ, ಅಷ್ಟು ಅಟ್ರ್ಯಾಕ್ಟ್ ಆಗಿದ್ದೀವಿ. ಅದನ್ನು ಒಂದೇ ಅಬ್ಸರ್ವ್ ಮಾಡ್ತಾ ಇದ್ದರೆ ಟೇಕ್ ಇನ್ ಪಾಸ್ಟ್ ಟೆನ್ಸ್ ಟುಕ್ ಇನ್. ಆರ್ನೋ ನೋಡ್ರಿ, ಟು ಡೂ ವರ್ಕ್ ಫಾರ್ ಸಮ್ ಒನ್ ಅಟ್ ಹೋಮ್. ಬೇರೆ ಅವ್ರ ಕೆಲಸ ನಾವು ತಗೊಂಡು ಮಾಡಿದ್ರೆ ಕೂಡ ಟೇಕ್ ಇನ್ ಅಂತ ಅನ್ಬೋದು. ತಂದೆ ಮಾಡಬೇಕಾಗಿದ್ದು ಅವ್ರಿಗೆ ಚೆನ್ನಾಗಿಲ್ಲ, ಮಲ್ಕೊಂಡಿದ್ದಾರೆ, ಅವ್ರ ಕೆಲಸ ನಾವು ಮಾಡ್ತಾ ಇದ್ದೀವಿ ಅನ್ಕೊಳ್ರಿ, ಅದನ್ನು ಅನ್ಬೋದು. ಆರ್ ತಾಯಿ ಮಾಡಬೇಕಾಗಿದ್ದು ಅವ್ರು ಮಲ್ಕೊಂಡಿದ್ದಾರೆ, ಚೆನ್ನಾಗಿಲ್ಲ, ಜ್ವರ ಬಂದಿದೆ, ಅವ್ರ ಕೆಲಸ ನಾವು ಮಾಡ್ತಾ ಇದ್ದೀವಿ, ಅದು ಅನ್ಬೋದು. ಅದಕ್ಕೆ ಸೆಂಟೆನ್ಸ್ ನೋಡ್ರಿ. ಹೀ ಸ್ಟಾರ್ಟೆಡ್, ಸಿಕ್ಸ್ತ್ದು, ಹೀ ಸ್ಟಾರ್ಟೆಡ್ ಟೇಕಿಂಗ್ ಇನ್ ಕುಕಿಂಗ್. ಅವರಮ್ಮ ಮಾಡಬೇಕಾಗಿದ್ದು ಆಕೆ ಚೆನ್ನಾಗಿಲ್ಲ, ಅದಕ್ಕೋಸ್ಕರ ಈತನೇ ಮಾಡ್ತಾ ಇದ್ದಾನೆ ಅಡುಗೆ ಇವತ್ತು ಅಂತ. ಯಾವತ್ತೂ ಇನ್ನು ಪರ್ಮನೆಂಟ್ ಈತೆ ಅಂತಲ್ಲ, ಟೆಂಪರರಿಯಾಗೆ ಅವರಮ್ಮಗೆ ಚೆನ್ನಾಗಿಲ್ಲ, ಅದಕ್ಕೋಸ್ಕರ ಆಕೆ ಮತ್ತೆ ರಿಕವರ್ ಆದರೆ ಆಕೆನೇ ಮಾಡ್ತಾಳೆ, ಅಷ್ಟವರೆಗೂ ಇವನು ಮಾಡ್ತಾ ಇರ್ತಾನೆ. ಹಿ ಹ್ಯಾಸ್ ಟೇಕನ್ ಇನ್ ಹರ್ ವರ್ಕ್. ವಾಟ್ ವಾಸ್ ಹರ್ ವರ್ಕ್ ಆರ್ ವಾಟ್ ಈಸ್ ಹರ್ ವರ್ಕ್? ಕುಕಿಂಗ್, ಲುಕಿಂಗ್ ಆಫ್ಟರ್ ಕುಕಿಂಗ್. ಶಿ ಈಸ್ ಡೂಯಿಂಗ್ ಇಟ್ ಇನ್ಸ್ಟೆಡ್ ಆಫ್ ಹರ್. ಆಯಿತಾ? ಡೂಯಿಂಗ್ ಸಮಥಿಂಗ್ ಫಾರ್ ಅದರ್ಸ್ ಇನ್ ಅವರ್ ಓನ್ ಹೌಸ್. ಏಳ್ನೋದು ನೋಡ್ರಿ, ಟು ಗೋ ಟು ಆ್ಯನ್ ಎಂಟರ್ಟೈನ್ಮೆಂಟ್ ಆರ್ ಸಮ್ ಸ್ಪೋರ್ಟ್. ಸ್ವಲ್ಪ ಜನ ವೀಕೆಂಡ್ಸ್ನಲ್ಲಿ ಫಾರಿನ್ ಕಂಟ್ರಿನಲ್ಲಿ ಜಾಸ್ತಿ ಇದೆ, ನಮ್ಮ ಕಂಟ್ರಿ ಕೂಡ ಈ ನಡುವೆ ಅಭ್ಯಾಸ ಆಗಿಬಿಟ್ಟಿದೆ ಭಾಳ ಜನಕ್ಕೆ, ಎಸ್ಪೆಷಲಿ ದೋಸ್ ಹೂ ಆರ್ ಇನ್ ಸಿಟೀಸ್ ಲೈಕ್ ಬೆಂಗಳೂರು. ವೀಕೆಂಡ್ ಬಂದರೆ, ಶನಿ ಭಾನುವಾರ ಬಂದರೆ, ರವಿವಾರ ಬಂದಾಗ ಅವರು ಕಾರ್ ತೊಗೊಂಡು ಇಲ್ಲದ್ರೆ ಅವ್ರ ಏರ್ಪಾಡು ಅವ್ರು ಮಾಡಿಕೊಂಡು ಹೊರಕ್ಕೆ ಹೋಗ್ತಾರೆ, ಎಲ್ಲೋ ನೋಡ್ತಾರೆ, ಪಾರ್ಕ್, ಟೆಂಪಲ್ ಆರ್ ಸಮ್ ಬೀಚ್ ಎಲ್ಲ ನೋಡ್ತಾರೆ. ಅಲ್ಲೇ ಇದ್ದು ಅಲ್ಲೇನು ರೆಸ್ಟೋರೆಂಟ್, ಹೋಟೆಲ್ ಇದೆ, ಅಲ್ಲೇ ಊಟ ಮಾಡಿ ರಾತ್ರಿಗೆ ಬರ್ತಾ ಇರ್ತಾರೆ. ಸ್ವಲ್ಪ ಎಂಟರ್ಟೈನ್ಮೆಂಟ್ ಇದ್ದಾಗಿರುತ್ತೆ. ಸ್ವಲ್ಪ ಜನ ಮೂವೀಸ್ ನೋಡೋಕೆ ಹೋಗ್ತಾರೆ, ಸ್ವಲ್ಪ ಜನ ಸ್ಪೋರ್ಟ್ಸ್ ನೋಡೋಕೆ, ಕ್ರಿಕೆಟ್ ಮ್ಯಾಚ್ ಆಡ್ತಾ ಇದ್ದಾರೆ ಆರ್ ಇನ್ನೊಂದೇನೋ ಮ್ಯಾಚ್ ಆಡ್ತಾರೆ, ಅಲ್ಲಿ ಹೋಗ್ತಾರೆ. ಬೆಳಿಗ್ಗೆನೇ ಹೊಟ್ಟೋಗ್ಬಿಟ್ಟು ಮ್ಯಾಚ್ ಎಲ್ಲ ನೋಡಿ ಮಧ್ಯ ಟೈಮ್ ಇದ್ದಾಗ ಊಟ ಮಾಡಿ ಮತ್ತು ರಾತ್ರಿಗೆ ಸಾಯಂಕಾಲ ಮನೆಗೆ ಬರ್ತಾರೆ. ಆಗ ಅದಕ್ಕೋಸ್ಕರ ಏನಂತೀವಿ, ವಿ ಟುಕ್ ಇನ್ ಎ ಕಪಲ್ ಆಫ್ ಮೂವೀಸ್ ಆರ್ ಫಿಲ್ಮ್ಸ್. ಫಾರಿನ್ನಲ್ಲಿ ಮೂವೀಸು ಭಾಳ ಉದ್ದಕ್ಕಿರಲ್ಲ. ನಮ್ಮ ಇಂಡಿಯಾದಲ್ಲಿದ್ದಾಗೆ 3.5 hours 3 hours 2.5 hours ಹಂಗೆ ಇರಲ್ಲ. ಭಾಳ ಮೂವೀಸ್ ಚಿಕ್ಕ ಸಣ್ಣ ಮೂವೀಸ್ ಇರುತ್ತೆ. 1 hour 20 minutes 1 hour 30 minutes ಅಷ್ಟೇ. ಅದಕ್ಕೋಸ್ಕರ ನೀವು ಒಂದೇ ದಿನ 3 ಫಿಲಿಮ್ಸ್ ಕೂಡ ನೋಡ್ಬೋದು ಒಂದೊಂದು ಸಾರಿ. ಎಲ್ಲ ಕಲ್ತ್ರೆ ಕೂಡ 4 hours ಕೂಡ ಆಗೋದಿಲ್ಲ. ಹಾಗೆ ಸ್ವಲ್ಪ ಜನ ವೀಕೆಂಡ್ಸ್ನಲ್ಲಿ 3-4 ಮೂವೀಸ್ ನೋಡಿ ಮತ್ತು ಸಂಡೇ ನೈಟ್ ಮನೆಗೆ ಬರ್ತಾ ಇರ್ತಾರೆ ಫಾರಿನ್ ಕಂಟ್ರೀಸ್ನಲ್ಲಿ. ಆಗ ಅದಕ್ಕೋಸ್ಕರ ಎಕ್ಸಾಂಪಲ್ ಈಗ ಕೊಟ್ಟಿದ್ದೀನಿ. ವಿ ಟುಕ್ ಇನ್ ಎ ಕಪಲ್ ಆಫ್ ಮೂವೀಸ್. ಕಪಲ್ ಅಂದರೆ 2, ಕಪಲ್ ಆಫ್ ಮೂವೀಸ್. 8ನೋದು ನೋಡ್ರಿ, ಟು ಡಿಸೀವ್, ಮೋಸ ಮಾಡೋದು. ಬಗಲಿಗೆ ಏನು ಬರೆದ್ದೀನಿ? ಇನ್ ಪ್ಯಾಸಿವ್ ವಾಯ್ಸ್. ಮೋಸ್ಟ್ಲಿ ಇಟ್ ಈಸ್ ಯೂಸ್ಡ್ ಇನ್ ಪ್ಯಾಸಿವ್ ವಾಯ್ಸ್, PV ಪ್ಯಾಸಿವ್ ವಾಯ್ಸ್. ಅಂದರೆ ಆ್ಯಕ್ಟಿವ್ ವಾಯ್ಸ್ನಾಗೆ ಕಮ್ಮಿ ಯೂಸ್ ಮಾಡ್ತೀವಿ 8ನೋ ಮೀನಿಂಗನ್ನ ಟೇಕ್ ಇನ್ ಅಂತ. ಪ್ಯಾಸಿವ್ನಲ್ಲಿ ಭಾಳ ಉಪಯೋಗ ಮಾಡ್ತೀವಿ. ಏನು ಮಾಡ್ತೀವಿ ಏನು ಬರ್ತೀವಿ ನೋಡ್ರಿ, ಐ ಕೇಮ್ ಟು ನೋ ದಟ್ ಹಿ ವಾಸ್ ಟೇಕನ್. ಪ್ಯಾಸಿವ್ ವಾಯ್ಸ್ ಅಲ್ಲ, ವಾಸ್ ಬಗಲಿಗೆ V3 ಬಂದರೆ ಯಾಮ್, ಈಸ್, ಆರ್, ವಾಸ್, ವರ್, ಹ್ಯಾಸ್ ಬೀನ್, ಹ್ಯಾವ್ ಬೀನ್, ಹ್ಯಾಡ್ ಬೀನ್, ವಿಲ್ ಬಿ, ಶಲ್ ಬಿ, ಕೆನ್ ಬಿ, ಅದರ ಬಗಲಿಗೆ V3 ಟೇಕನ್ ಅಂತ ಬಂದರೆ ಅದೇನು ವಾಯ್ಸು? ಪ್ಯಾಸಿವ್ ವಾಯ್ಸ್ ಆಗುತ್ತೆ. ಅದಕ್ಕೋಸ್ಕರ ಐ ಕೇಮ್ ಟು ನೋ ದಟ್ ಹಿ ವಾಸ್ ಟೇಕನ್ ಇನ್ ಬೈ ಹಿಸ್ ಕ್ಲೋಸ್ ಫ್ರೆಂಡ್. ನನಗೆ ಈ ನಡುವೆ ಗೊತ್ತಾಗಿದೆ ಅವರ ಬೆಸ್ಟ್ ಫ್ರೆಂಡೇ ಮೋಸ ಮಾಡಿದ್ದಾನೆ ಅಂತ. ಹಿ ವಾಸ್ ಡಿಸೀವ್ಡ್, ಹಿ ವಾಸ್ ಟೇಕನ್ ಇನ್ ಬೈ ಹಿಸ್ ಕ್ಲೋಸ್ ಫ್ರೆಂಡ್. ಯಾರೋ ಹೊಸವರು ಮೋಸ ಮಾಡಿದ್ರೆ ಅರ್ಥ ಮಾಡ್ಕೋಬೋದು, ಅವ್ರ ಬಗ್ಗೆ ನಮಗೇನು ಗೊತ್ತಿಲ್ಲ, ಮೋಸ ಹೋಗಿದ್ದೀವಿ ಅಂತ. ಕ್ಲೋಸ್ ಫ್ರೆಂಡ್ಸೇ ಮೋಸ ಮಾಡಿದ್ರೆ ನಮಗೆ ಆ ಶಾಕ್ನಿಂದ ಫರಕ್ ಬರೋದಕ್ಕೆ ಟೈಮ್ ತೊಗೊಂಡಿತ್ತೆ. ಸರಿ, ಸೊ ಐ ಕೇಮ್ ಟು ನೋ ದಟ್ ಹಿ ವಾಸ್ ಟೇಕನ್ ಇನ್ ಅಂದರೆ ಹಿ ವಾಸ್ ಡಿಸೀವ್ಡ್, ಹಿ ವಾಸ್ ಚೀಟೆಡ್, ಹಿ ವಾಸ್ ಬಿಟ್ರೇಡ್ ಬೈ ಹಿಸ್ ಕ್ಲೋಸ್ ಫ್ರೆಂಡ್. ಅದಕ್ಕೆ ಸ್ನೇಹಿತರೆ 8 ಮೀನಿಂಗ್ ಕೊಟ್ಟಿದ್ದೀನಿ, 8 ಎಕ್ಸಾಂಪಲ್ಸ್ ಕೂಡ ಬರೆದಿದ್ದೀನಿ. ಇದನ್ನು ಇನ್ನೊಂದು ಸಾರಿ ನೋಡಿರಿ, ಯಾಕಂದರೆ 8 ಅದಕ್ಕೆ ಕನ್ಫ್ಯೂಸ್ ಆಗ್ತೀರಿ. ಇನ್ನೊಂದು ಸಾರಿ ವಿಡಿಯೋ ನೋಡಿರಿ, ನಿಮಗೆ ಟೈಮ್ ಇದ್ದಾಗ ಅರ್ಥ ಆಗುತ್ತೆ. ನೆಕ್ಸ್ಟ್ ಒನ್, ಟೆಲ್ ಆಫ್. ಒಂದೇ ಮೀನಿಂಗ್ಗೆ ಬೇಗನೆ ಆಗೋಗುತ್ತೆ. ಟೆಲ್ ಆಫ್ ಅಂದರೆ ಯಾರನ್ನ ನಾವು ಕ್ರಿಟಿಸೈಸ್ ಮಾಡೋದು, ಸ್ವಲ್ಪ ಸಿಟ್ಟು ಮೇಲೆ ಮಾತಾಡಿದರೆ ಅವ್ರ ಬಗಲಿಗೆ ಅವ್ರು ಸ್ವಲ್ಪ ಸ್ಕೋಲ್ಡ್ ಮಾಡಿದಾಗ ಮಾತಾಡಿದರೆ ಅದನ್ನು ಟೆಲ್ ಆಫ್ ಅಂತಾರೆ. ಸೆಂಟೆನ್ಸ್ ಏನು ಬರ್ತೀನಿ? ಶಿ ಟೋಲ್ಡ್ ದೆಮ್ ಆಫ್ ಫಾರ್ ವಾಟ್ ದೇ ಡಿಡ್ ಬಿಹೈಂಡ್ ಹರ್ ಇನ್ ದಿ ಆಫೀಸ್.
ಆಫೀಸ್ನಲ್ಲಿ ಇಬ್ಬರು ಮುಗ್ಗರು ಕೋವರ್ಕರ್ಸು ಆಕಿ ಹಿಂದ್ಗಡೆ ಅಂದರೆ ಆಕಿ ಅಲ್ಲಿ ಅಲ್ಲಿ ಇರಲಿಲ್ಲ. ಆ ಟೈಮ್ನಲ್ಲಿ ಬಾಸ್ಗೆ ಆಕಿ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ, ಇಲ್ಲದ್ರೆ ಅವರವರೇ ಮಾತಾಡ್ಕೊತಾ ಇದ್ದಾರೆ ಆಕಿ ಅಲ್ಲಿ ಇಲ್ದಾಗ. ಅದು ಗೊತ್ತಾಗಿದೆ ಆಕೆಗೆ. ಗೊತ್ತಾದ್ಮೇಲೆ ಬಂದು ಸಿಟ್ಟು ಮಾಡ್ಕೊಂಡಿದ್ದೆ, ನಿಮ್ಗೇನು ಬೇರೆ ಕೆಲಸ ಇಲ್ಲ, ಆಫೀಸಿಗೆ ಬಂದಿದ್ದೆ, ನನ್ನ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀರಾ ಆಫೀಸ್ ಕೆಲಸ ಮಾಡೋಕ್ಕೆ ಬಂದಿದ್ದೀರಾ, ಇನ್ನೊಂದು ಸಾರಿ ಮಾಡಿದ್ರೆ ಕಂಪ್ಲೇಂಟ್ ಮಾಡ್ತೀನಿ ಜಾಗ ಅಂತ ಎಚ್ಚರಿಕೆ ಕೊಟ್ಟಿದ್ದಾಳೆ. ಶಿ ವಾರ್ನ್ಡ್ ದೆಮ್ ನಾಟ್ ಟು ಸ್ಪೀಕ್ ಬಿಹೈಂಡ್ ಹರ್, ನಾಟ್ ಟು ಮೆಡಲ್ ಇನ್ ಟು ಹರ್ ಅಫೈರ್ಸ್ ಅಂತ ಆಕಿ ಸಿಟ್ಟು ಮೇಲೆ ಬೊಯ್ದಾರೆ. ಹಾಗೆ ಯಾರನ್ನ ನಮ್ಮನ್ನು ಬೊಯ್ದರೆ, ನಾವು ಬೇರೆಯವ್ರನ್ನ ಬೊಯ್ದರೆ ಕೂಡ ಟೆಲ್ ಆಫ್ ಅಂತ ಅನ್ಬೋದು. ಸ್ನೇಹಿತರೆ, ಪರೀಕ್ಷೆನಲ್ಲಿ OF ಕೊಡ್ತಾರೆ, OFF ಇದು, ಸ್ವಲ್ಪ ಕೇರ್ಫುಲ್ ಆಗಿರ್ರಿ. ಟೆಲ್ ಆಫ್ ಅಂದರೆ ಟು ಕ್ರಿಟಿಸೈಸ್ ಎ ಪರ್ಸನ್ ಆರ್ ರೆಪ್ರಿಮ್ಯಾಂಡ್. ನೋಡಿ, ರೆಪ್ರಿಮ್ಯಾಂಡ್ ಅಂತ ಕೊಟ್ಟಿಲ್ಲ, ನಾನು ಬರ್ದಿನ ಅವ್ರು ಕೊಟ್ಟಿಲ್ಲ. ಇನ್ನೇನು ಕೊಡ್ಬೋದು? ಅಡ್ಮಾನಿಷ್, ರಿಪ್ರೋಚ್, ಸ್ಕೋಲ್ಡ್, ಅದು ಕೊಟ್ಟರೆ ಕೂಡ ಇದೇ ಆನ್ಸರ್. ಟೆಲ್ ಆಫ್ ಅಂದರೆ ಸ್ಕೋಲ್ಡ್, ರಿಪ್ರೋಚ್, ಅಡ್ಮಾನಿಷ್, ರೆಪ್ರಿಮ್ಯಾಂಡ್, ಕ್ರಿಟಿಸೈಸ್, ಬ್ಲೇಮ್ ಇವೆಲ್ಲ ಬರ್ತವೆ. ಟೆಲ್ ಆಫ್. ಶಿ ಟೋಲ್ಡ್ ದೆಮ್ ಆಫ್ ಫಾರ್ ವಾಟ್ ದೇ ಡಿಡ್ ಬಿಹೈಂಡ್ ಹರ್ ಇನ್ ದಿ ಆಫೀಸ್. ಥಿಂಕ್ ಅಪ್ ಅಂದರೆ ಒಂದು ಸುಳ್ಳು ಹೇಳೋದು. ಅಂದರೆ ಒಂದು ಪ್ರಾಬ್ಲಮಿಂದ ಫರಕ್ಕೆ ಬರೋದಕ್ಕೆ ಯಾವುದು ನಡೆದಿಲ್ಲೋ ಕೆಲಸ ಅದನ್ನು ಕೂಡ ನಡೆದಿದೆ ಅಂತ ಹೇಳಿ ತಪ್ಪಿಸ್ಕೊಬೋದು. ಟು ಇನ್ವೆಂಟ್ ಆರ್ ಕುಕ್ ಎ ಸ್ಟೋರಿ. ನಾವು ಕಲ್ತಿದ್ದೀವಿ ನೋಡಿ, ಕುಕಿಂಗ್ ಎ ಸ್ಟೋರಿ ಅಂದರೆ ಏನು ಅಂತ, ಅದು ಜರುಗಿಲ್ಲ, ಸುಳ್ಳು ಹೇಳಿ ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಟು ಎಸ್ಕೇಪ್ ದ ಪ್ರಾಬ್ಲಮ್. ಹಾಗೆ ಟು ಕ್ರಿಯೇಟ್ ಆರ್ ಇನ್ವೆಂಟ್ ಎ ಫಾಲ್ಸ್ ಸ್ಟೋರಿ. ಟು ಕ್ರಿಯೇಟ್ ಆರ್ ಇನ್ವೆಂಟ್ ಎ ಫಾಲ್ಸ್ ಸ್ಟೋರಿ. ಏನು ಬರೆದಿದ್ದೀನಿ? ವಿ ನೀಡ್ ಟು ಥಿಂಕ್ ಅಪ್ ಎನ್ ಎಕ್ಸ್ಕ್ಯೂಸ್ ಫಾರ್ ಗೋಯಿಂಗ್ ಹೋಮ್ ಲೇಟ್. ತಾಯಿ ತಂದೆ ಏನೋ ಸಾಯಂಕಾಲ 6 ಗಂಟೆಗೆಲ್ಲ ಬಂದುಬಿಡಬೇಕು ಅಂತ ಹೇಳಿದ್ದರು. ನಾವು 9 ಗಂಟೆ ಅದಕ್ಕೆ ಹೊರಗೆ ಇದ್ದೀವಿ. ಇನ್ನು ಅವರು ಹೋತಲೇ ಸಿಟ್ಟು ಮಾಡ್ಕೊತಾರೆ. ಅವಾಗ ಏನೋ ಒಂದು ಹೇಳಬೇಕಲ್ಲ, ಸುಳ್ಳು ಯಾವುದು ಹೇಳೋಣ ಅಂತ ನಿಮಗೆ ಪ್ಲ್ಯಾನ್ ಮಾಡ್ಕೊತಾ ಇದ್ದರೆ, ಯು ಆರ್ ಅಬೌಟ್ ಟು ಥಿಂಕ್ ಅಪ್ ಸಮಥಿಂಗ್ ಟು ಎಸ್ಕೇಪ್. ಯು ಆರ್ ಗೋಯಿಂಗ್ ಟು ಇನ್ವೆಂಟ್ ಎ ಫಾಲ್ಸ್ ಸ್ಟೋರಿ, ಎ ಲೈ, ಟು ಎಸ್ಕೇಪ್ ಪನಿಷ್ಮೆಂಟ್ ಆರ್ ಸ್ಕೋಲ್ಡಿಂಗ್ ಫ್ರಮ್ ಯುವರ್ ಪೇರೆಂಟ್ಸ್. ಹಾಗೆ ಥಿಂಕ್ ಅಪ್ ಅಂದರೆ ಕ್ರಿಯೇಟಿಂಗ್ ಫಾಲ್ಸ್ ಸ್ಟೋರಿ, ಇನ್ವೆಂಟಿಂಗ್ ಲೈಸ್ ಟು ಎಸ್ಕೇಪ್. ನಾವು ಆದಮೇಲೆ ಟಚ್ ಅಪ್ 114 ಓದಿದ್ದು. ಟಚ್ ಅಪ್ ಅಂದರೆ ಒಂದು ಕೆಲಸ ಎಲ್ಲ ಪೂರ್ತಿ ಆದಮೇಲೆ ಅದಕ್ಕೆ ನಾವು ಫೈನಲ್ ಇಂಪ್ರೂವ್ಮೆಂಟ್ಸ್ ಮಾಡ್ತೀವಲ್ಲ, ಒಂದು ಎಸ್ಸೆ ಬರ್ತೀವಿ, ಲಾಸ್ಟನ್ನು ಚೆಕ್ ಮಾಡ್ಕೊತೀವಿ. ಫುಲ್ ಸ್ಟಾಪ್ ಸರಿ ಕಾಣಿಸ್ದ ಹೋದರೆ ಫುಲ್ ಸ್ಟಾಪ್ ಇಡ್ತೀವಿ, ಕೊಟೇಶನ್ ಸರಿಗೆ ಬಂದಿಲ್ಲ ಇನ್ನೊಂದು ಸರಿ ಇಡ್ತೀವಿ, ಒಂದು ಲೆಟರ್ ಕ್ಲಿಯರ್ ಆಗಿಲ್ಲ ಅಡ್ಜಸ್ಟ್ ಮಾಡ್ತೀವಿ. ಹೌದಾ? ಹೀಗೆ ನಾವು ಮೇಲೆ ಅಡ್ಜಸ್ಟ್ಮೆಂಟ್ಸ್ ಮಾಡಿ ಇಂಪ್ರೂವ್ಮೆಂಟ್ಸ್ ಮಾಡಿದ್ರೆ ಅದನ್ನು ನಾವು ಟಚ್ ಅಪ್ ಅಂತ ಅಂತೀವಿ. ಡ್ರೆಸ್ ಮಾಡ್ಕೊತೀವಿ, ಲಾಸ್ಟ್ನಲ್ಲಿ ಅಡ್ಜಸ್ಟ್ ಮಾಡ್ಕೊತೀವಲ್ಲ, ಇದು ಹಿಂಗೆ ಅನ್ಕೊತೀವಿ, ಇದು ಹಿಂಗೆ ಅನ್ಕೊತೀವಿ ಎಲ್ಲ, ಅವೆಲ್ಲ ಸೆಟ್ ಆದಮೇಲೆ ಓಕೆ ಅಂತ. ಅದನ್ನು ಒಂದು ಕೆಲಸ ಆಗೋಗ್ಬಿಟ್ಟಿದೆ, ಅದೆಲ್ಲ ಆಗೋದ ಮೇಲೆ ಇನ್ನು ಏನನ್ನ ಸ್ವಲ್ಪ ಮೇಲೆ ಚೇಂಜಸ್ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂದ್ಕೊಂಡು ಮಾಡೋದನ್ನು ಟಚಿಂಗ್ ಅಪ್ ಅಂತ ಅಂತಾರೆ. ಇದಕ್ಕೆ ಇನ್ನೊಂದು ಇಂಗ್ಲೀಷ್ ಯೂಸೇಜ್ ಇದೆ, ಅದೇನೆಂದರೆ ಕಾಸ್ಮೋಟಿಕ್ ಚೇಂಜಸ್ ಅಂತ. ಕಾಸ್ಮೋಟಿಕ್, ದೇ ಆರ್ ನಾಟ್ ವೆರಿ ಡೀಪ್ ರಿಯಲ್ ಚೇಂಜಸ್, ಮೇಲೆ ಸರ್ಫೇಸ್ ಕಾಸ್ಮೋಟಿಕ್ ಸೂಪರ್ಫಿಷಿಯಲ್ ಚೇಂಜಸ್. ಸೆಂಟೆನ್ಸ್ ನೋಡ್ರಿ. ದ ಮಿನಿಸ್ಟರ್ ಹ್ಯಾಸ್ ಟಚ್ಡ್ ಅಪ್ ದಿ ಬಡ್ಜೆಟ್ ಪ್ರೆಸೆಂಟೇಷನ್. ಬಡ್ಜೆಟ್ ಇಂಟ್ರೊಡ್ಯೂಸ್ ಮಾಡ್ತಾರಲ್ಲ ಲೋಕಸಭಾದಲ್ಲಿ, ಇಂಟ್ರೊಡ್ಯೂಸ್ ಮಾಡೋ ಮುಂಚೆ ಅದನ್ನು ಪ್ರಿಪೇರ್ ಮಾಡ್ತಾರಲ್ಲ, ಯಾರು ಮಾಡ್ತಾರೆ? ಫಿನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿರೋ ಸೆಕ್ರೆಟರೀಸು ಅವ್ರ ಕೆಳಗಿರೋರೆಲ್ಲ ಕಲಿತು ಅದನ್ನು ಪ್ರಿಪೇರ್ ಮಾಡ್ತಾರೆ. ಅದನ್ನು ಮಿನಿಸ್ಟ್ರ್ ಅವರು ಅಮಾತ್ಯರು ನೋಡ್ತಾರೆ. ನಿರ್ಮಲಾ ಸೀತಾರಾಮನ್ ಫಿನಾನ್ಸ್ ಅವ್ರು ನೋಡ್ತಾರೆ. ಲಾಸ್ಟ್ ನಾಡಿದ್ದು ದಿನ ಪ್ರೆಸೆಂಟ್ ಮಾಡಬೇಕಮ್ಮ ಇವತ್ತು ನೋಡ್ತಾರೆ. ನೋಡಿ ಏನನ್ನ ಸ್ವಲ್ಪ ಮೈನರ್ ಇಂಪ್ರೂವ್ಮೆಂಟ್ಸ್ ಮಾಡಬೇಕಾ, ಮೈನರ್ ಅಡ್ಜಸ್ಟ್ಮೆಂಟ್ಸ್ ಮಾಡಬೇಕಾ ಅಂತ ನೋಡಿ ಮಾಡಬೇಕಾಗಿದ್ದರೆ ಅವ್ರು ಮಾಡ್ತಾರೆ. ಅವರು ಎಲ್ಲ ಒಳಕ್ಕೆಲ್ಲ ಹೋಗಿ ಮಾಡಿಲ್ಲ, ಮೇಲೆ ಮಾಡಿದ್ದಾರೆ ಅಷ್ಟೇ. ಅದಕ್ಕೆ ಏನಂತಾರೆ, ಪೇಪರ್ಸ್ ಏನು ಬರೀತವೆ, ಏನು ಫೋಟೋ ಇಡುತ್ತವೆ, ನಿರ್ಮಲಾ ಸೀತಾರಾಮನ್ ಟಚಿಂಗ್ ಅಪ್ ದಿ ಫೈನಲ್ ಬಡ್ಜೆಟ್ ಪ್ರಪೋಸಲ್ಸ್. ಅಂದರೆ ಅವರು ಸ್ವಲ್ಪ ಮೇಲೆ ಸೂಪರ್ವೈಸ್ ಮಾಡಿದಾಗೆ ಫೈನಲ್ ಟಚ್ ಅಪ್ ಕೊಡ್ತಾ ಇದ್ದಾರೆ. ಹಾಗೆ ನೆಕ್ಸ್ಟ್ 115 ಸ್ನೇಹಿತರೆ. ಟರ್ನ್ಔಟ್ ಇಂಪಾರ್ಟೆಂಟು. ನಾವು ಅದಕ್ಕೆ 3 ಮೀನಿಂಗ್ ಹೇಳ್ಬೋದು. ಒಂದೇನು ಟು ಎಂಡ್ ಅಪ್,
ಎಂಡ್ ಅಪ್ ಅಂದರೆ ಆಗೋಗೋದಂತಲ್ಲ, ಹಾಗೆ ಚೇಂಜ್ ಆಗೋದು. ಎರಡನೇದು ಟು ಸ್ವಿಚ್ ಆಫ್ ಎ ಲ್ಯಾಂಪ್ ಆರ್ ಎ ಬಲ್ಬ್ ಆರ್ ಎ ಲೈಟ್. ಮೂರನೇದು ಟು ಪ್ರೊಡ್ಯೂಸ್ ಸಮ್ ಈಲ್ಡ್, ಸಮ್ ಹಾರ್ವೆಸ್ಟ್. ನೋಡ್ರಿ, ಹಿ ಟರ್ನ್ಡ್ ಔಟ್ ಟು ಬಿ ಇನ್ನೋಸೆಂಟ್ ಅಂತ ಅಂದಿದ್ದೀನಿ. ಏನು ಇವಾಗ ಹಿ ಎಂಡೆಡ್ ಅಪ್ ಇನ್ನೋಸೆಂಟ್ ಅಂದರೆ ಅರ್ಥ ಏನು? ಟರ್ನ್ಡ್ ಅಪ್ ಅಂದರೆ ಕೂಡ ಅದೇ, ಟರ್ನ್ಔಟ್ ಅಂದರೆ ಟರ್ನ್ಔಟ್ ಕೂಡ ಅದೇ. ಟರ್ನ್ಔಟ್ ಅಂದರೆ ಎಂಡ್ ಅಪ್ ಅಂದರೆ ಕೂಡ ಒಂದೇ. ಮುಗಿಯೋದಲ್ಲ, ಹಾಗೆ ಚೇಂಜ್ ಆಗಿಬಿಡೋದು. ಒಂದು ಮ್ಯಾಚು ಡಲ್ಲಾಗಿತ್ತು ಬೆಳಿಗ್ಗೆ ಫಸ್ಟು ಶುರುವಾದಾಗ, ಆದರೆ ಮಧ್ಯಾಹ್ನಕ್ಕೆ ಭಾಳ ಇಂಟ್ರೆಸ್ಟಿಂಗಾಗಿ ಮಾರೋಗ್ಬಿಟ್ಟಿದೆ ಅದು. ಏನನ್ಬೋದು? ದಿ ಮ್ಯಾಚ್ ಟರ್ನ್ಡ್ ಔಟ್ ಟು ಬಿ ಹೈಲಿ ಇಂಟ್ರೆಸ್ಟಿಂಗ್. ಯಾರೋ ಒಬ್ಬನು ಕ್ಲಾಸ್ದಲ್ಲಿ ಭಾಳ ಡಲ್ಲಾಗಿರ್ತಾ ಇದ್ದವನು, ಯಾವಾಗೂ ಅವನಿಗೆ ಮಾರ್ಕ್ಸು 50ಗೆ 6, 7 ಹಾಗೆ ಬರ್ತಾಯಿತ್ತು ಅಷ್ಟೇ. ಆದರೆ ಅವನು ಒಂದು 2 ವರ್ಷ 3 ವರ್ಷ ಆದಮೇಲೆ ಎಷ್ಟು ಇಂಟೆಲಿಜೆಂಟ್ ಆಗಿಬಿಟ್ಟಿದ್ದಾನಂದರೆ, ಹೀ ಹ್ಯಾಸ್ ಗಾಟ್ ಎ ಯೂನಿವರ್ಸಿಟಿ ರ್ಯಾಂಕ್ ಆಲ್ಸೋ. ಅದಕ್ಕೆ ನೀವು ಅನ್ಬೋದು, ದಿಸ್ ಬಾಯ್ ಆರ್ ದಿಸ್ ಗರ್ಲ್ ಹ್ಯಾಸ್ ಟರ್ನ್ಡ್ ಔಟ್ ಟು ಬಿ ಎ ಜೀನಿಯಸ್. ಹಾಗೆ ಅವರು ಜೀನಿಯಸ್ಗೆ ಕನ್ವರ್ಟ್ ಆಗಿಬಿಟ್ಟಿದ್ದಾರೆ, ಟ್ರಾನ್ಸ್ಫಾರ್ಮ್ ಆಗಿಬಿಟ್ಟಿದ್ದಾರೆ, ಮಾರೋಗಿದ್ದಾರೆ. ಅಷ್ಟು ಬದಲಾವಣೆ ಅವರದಲ್ಲಿ. ಅದಕ್ಕೋಸ್ಕರ ಹಿ ಟರ್ನ್ಡ್ ಔಟ್ ಟು ಬಿ ಇನ್ನೋಸೆಂಟ್. ಅಮಾಯಕ ಅಂದ್ಕೊಂಡಿದ್ವಿ, ಅವನೇ ಹಂತಕ. ಹಂತಕ ಅಂದ್ಕೊಂಡಿದ್ವಿ, ಅವನ ಅಮಾಯಕ ಪಾಪ. ಹಾಗೆ ರುಜುವಾಗಿದೆ, ಹಾಗೆ ಪ್ರೂವ್ ಆಗಿದೆ. ಅದಕ್ಕೋಸ್ಕರ ಹಿ ಟರ್ನ್ಡ್ ಔಟ್ ಟು ಬಿ, ಹಿ ಎಂಡೆಡ್ ಅಪ್ ಆ್ಯಸ್ ಇನ್ನೋಸೆಂಟ್. ಎರಡನೇದು ಟು ಸ್ವಿಚ್ ಆಫ್ ಎ ಲ್ಯಾಂಪ್ ಆರ್ ಎ ಬಲ್ಬ್. ಭಾಳ ಬೆಳಕಿದು, ನಿದ್ದೆ ಬರ್ತಾ ಇಲ್ಲ, ಅದನ್ನು ಆಫ್ ಮಾಡ್ರಿ ಯಾರೇನ ಅಂದರೆ, ಟರ್ನ್ ಔಟ್ ದ ಬಲ್ಬ್ ಬಿಫೋರ್ ಯು ಗೋ ಟು ಬೆಡ್. ಮಲ್ಕೊಂಬಕಂತ ಮುಂಚೆ ಲೈಟ್ ಆಫ್ ಮಾಡಿ ಮಲ್ಕೊಳ್ರಿ. ಲೈಟ್ ಹಾಗೆ ಇಡಬೇಡ್ರಿ, ನಿದ್ದೆ ಬರೋದಿಲ್ಲ ನನಗೆ, ಲೈಟ್ ಆಫ್ ಮಾಡಿ ಮಲ್ಕೊಳ್ರಿ ಅಂತ. ಟರ್ನ್ ಔಟ್ ಅಂದರೆ ಆಫ್ ಮಾಡೋದು. ಟೆಲಿವಿಷನ್ ಸೆಟ್ಗೆ, ಕಂಪ್ಯೂಟರ್ ಸಿಸ್ಟಮ್ಗೆ ನೀವು ಟರ್ನ್ ಆಫ್ ಅಂತ ಅನ್ಬೋದು. ಟರ್ನ್ OFF. ಇದಕ್ಕೆ ಬಲ್ಬ್ಗೆ ಟರ್ನ್ ಔಟ್ ಅಂತ ಅಂತೀವಿ. ಸ್ವಲ್ಪ ದೇಶದಲ್ಲಿ ಟರ್ನ್ ಆಫ್ ಕೂಡ ಅಂತಾರೆ, ನಾವು ಭಾಳ ಇಲ್ಲಿ ಟರ್ನ್ ಔಟ್ ಅಂತ ಅಂತೀವಿ. ಸರಿ, ಮೂರನೇದು ನೋಡ್ರಿ, ಟು ಪ್ರೊಡ್ಯೂಸ್. ಏನಂತ? ದೇ ಟರ್ನ್ ಔಟ್ 4 ಸ್ಯಾರೀಸ್ ಎ ವೀಕ್. ಅಂದರೆ ಏನು? ಅವರು ಸ್ಯಾರೀಸ್ ಮಾಡ್ತಾರೆ ಮನೆಯಲ್ಲಿ. ದೇ ಆರ್ ವೀವರ್ಸ್. ವೀವರ್ಸ್ ಅಂದರೆ ವೀವ್ ಮಾಡುತ್ತಾರೆ. ತೆಲುಗಿನಲ್ಲಿ చేనేత ಕಾರ್ಮಿಕರು ಅಂತಾರೆ. ಸೀರೆ ಅಂತ ಬಟ್ಟೆ ಎಲ್ಲ ಅವ್ರ ಮನೆಯಲ್ಲೇ ತಯಾರು ಮಾಡ್ತಾರೆ ಅಂತ. ಅವ್ರನ್ನ ಏನು ಮಾಡೋದು? ದೇ ಟರ್ನ್ ಔಟ್ 4 ಸ್ಯಾರೀಸ್ ಎ ವೀಕ್. ಒಂದು ವಾರಕ್ಕೆ ಅವರು 4 ಸೀರೆ ತಯಾರು ಮಾಡ್ತಾರೆ. ಸಿಲ್ಕ್ ಸ್ಯಾರೀಸ್ ದೇ ಮೇಕ್ 4 ಎ ವೀಕ್. ಹಾಗೆ ಟರ್ನ್ ಔಟ್ ಅಂದರೆ ಪ್ರೊಡ್ಯೂಸ್, ಮೇಕ್, ಮ್ಯಾನುಫ್ಯಾಕ್ಚರ್. ಓಕೆ, ನೆಕ್ಸ್ಟ್ 116 ಟರ್ನ್ ಅಪ್. ಮತ್ತು ಇದಕ್ಕೆ 3 ಮೀನಿಂಗ್. ಒಂದೇನು? ಟು ಇನ್ಕ್ರೀಸ್ ದಿ ವಾಲ್ಯೂಮ್, ಒಂದು ಸೌಂಡ್ ಜಾಸ್ತಿ ಮಾಡೋದು, ಎಸ್ಪೆಷಲಿ ರೇಡಿಯೋದು. ಇನ್ನೊಂದು ಅರೈವ್, ಬರೋದು. ಮೂರನೇದು ಕೂಡ ಅರೈವೇ, ಆದರೆ ಅಕಸ್ಮಾತ್ತಾಗಿ ಬರೋದು, ಸಡನ್ನಾಗಿ ಅರೈವ್ ಆದರೆ ಕೂಡ ಅನ್ಬೋದು ಟರ್ನ್ ಅಪ್ ಅಂತ. ಫಸ್ಟ್ ನೋಡ್ರಿ, ಐ ಲವ್ ದಿಸ್ ಸಾಂಗ್, ಸಮ್ ಒನ್ ಪ್ಲೀಸ್ ಟರ್ನ್ ಅಪ್ ದ ರೇಡಿಯೋ. ನಂಗೆ ಈ ಹಾಡಂದರೆ ಭಾಳ ಇಷ್ಟ, ಇದು ಬರ್ತಾ ಇದೆ ಇವಾಗ, ಯಾರನ್ನ ದಯವಿಟ್ಟು ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಇಡ್ತೀರಾ? ಐ ವಾಂಟ್ ಟು ಎಂಜಾಯ್ ದ ಸಾಂಗ್. ವಾಲ್ಯೂಮ್ ಜಾಸ್ತಿ ಮಾಡೋದು. ಇನ್ನೊಂದು ನೋಡ್ರಿ, ಟು ಅರೈವ್, ಬರೋದು. ಏನು ಬರೆದ್ದೀನಿ? ಓನ್ಲಿ ಎ ಫ್ಯೂ ಟರ್ನ್ಡ್ ಅಪ್ ಫಾರ್ ಹಿಸ್ ವೆಡ್ಡಿಂಗ್. ಅವನ ಮದುವೆಗೆ ಎಲ್ಲರನ್ನ ಕರೆದ್ದಾನೆ, ಭಾಳ ಜನನ ಕರೆದ್ದಾನೆ, ಇನ್ವೈಟ್ ಮಾಡಿದ್ದಾನೆ, ಆದರೆ ಸ್ವಲ್ಪ ಜನನೇ ಬಂದಿದ್ದಾರೆ. ಓನ್ಲಿ ಎ ಫ್ಯೂ ಅರೈವ್ಡ್ ಪ್ಲೇಸ್ನಲ್ಲಿ ಟರ್ನ್ಡ್ ಅಪ್. ಇನ್ನೊಂದು ಏನು ಬರೆದ್ದೀನಿ? ಅರೈವ್ ಸಡನ್ಲಿ ಅಂತ ಬರೆದ್ದೀನಿ. ಅದಕ್ಕೆ ಎಕ್ಸಾಂಪಲ್ ಇಲ್ಲಿ ಟೈಪ್ ಆಗಿಲ್ಲ ಸ್ನೇಹಿತರೆ, ನಾನು ಬರಿತೀನಿ, ಅಂದರೆ ನಾನು ಹೇಳ್ತೀನಿ, ನೆನಪಿಗಿಟ್ಟುಕೊಳ್ಳ್ರಿ. ಏನು ಇದೆ ಅಂದರೆ, ಸಡನ್ಲಿ ಬರೋದಕ್ಕೆ ಏನಂದಬೇಕಂದ್ರೆ, ನೀವು ಸ್ವಲ್ಪ ಫ್ರೆಂಡ್ಸ್ನ ಒಂದು 3-4 ತಿಂಗಳಿಂದ ನೋಡೇ ಇರಲಿಲ್ಲ. ಲಾಕ್ಡೌನ್ ಸ್ಟಾರ್ಟ್ ಆದಾಗಿಂದ ನೋಡೇ ಇರಲಿಲ್ಲ ಅವ್ರನ್ನ. ಇವಾಗ ಅಕ್ಟೋಬರ್ ನವಂಬರ್ ನೋಡಿದ್ರೆ, ಫಸ್ಟ್ ಟೈಮ್ ನೋಡಿದ್ರೆ ಆಫ್ಟರ್ 4-5 ಮಂತ್ಸ್ ನೀವು ಸಂತೋಷ ಪಡ್ತೀರಿ. ಎಷ್ಟು ದಿನ ಆಯ್ತಲ್ಲ ನೋಡಿದೆ ನಿಮ್ಮನ್ನೆಲ್ಲರನ್ನ ಅಂತ. ಅವಾಗ ಏನನ್ಬೋದು? ಎಕ್ಸ್ಪೆಕ್ಟ್ ಮಾಡಿಲ್ಲ ಅವ್ರು ಬರ್ತಾರೆ ಅಲ್ಲಿಗೆ ಅಂತ, ಸಡನ್ನಾಗಿ ಬಂದಾರ ಅಂದ್ಕೊಳ್ರಿ. ಅವಾಗ ಅನ್ಬೋದು, ಐ ಹ್ಯಾವ್ ನಾಟ್ ಸೀನ್ ಮೈ ಫ್ರೆಂಡ್ ಫಾರ್ 4-5 ಮಂತ್ಸ್, ಸೊ ಐ ವಾಸ್ ಸರ್ಪ್ರೈಸ್ಡ್ ವೆನ್ ಹಿ ಟರ್ನ್ಡ್ ಅಪ್ ಆರ್ ವೆನ್ ದೇ ಟರ್ನ್ಡ್ ಅಪ್. ನಾನು ಅಂದ್ಕೊಂಡಿಲ್ಲ ಅವ್ರು ಬರ್ತಾರೆ ಇಲ್ಲಿಗೆ ಅಂತ. ನನಗೆ ಗೊತ್ತು ಅವ್ರು ನೋಡಿದಾಗ 4-5 ಮಂತ್ಸ್ ಆಗಿದೆ ಅಂತ, ನೋಡಿಲ್ಲ ಅಂತ ಗೊತ್ತು ನನಗೆ. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಅವ್ರನ್ನ. ಅಲ್ಲಿದ್ದರೆ ಸಡನ್ನಾಗಿ ಬಂದರು ಅಲ್ಲಿಗೆ. ಚೆನ್ನಾಗಿದ್ದೀನೋ ಅಂತ ಬಂದರು. ಐ ವಾಸ್ ಸರ್ಪ್ರೈಸ್ಡ್. ಅವಾಗ ಟರ್ನ್ ಅಪ್. ಐ ಹ್ಯಾವೆಂಟ್ ಸೀನ್ ಮೈ ಫ್ರೆಂಡ್ಸ್ ಫಾರ್ ಎ ಲಾಂಗ್ ಟೈಮ್, ಸೊ ವೆನ್ ದೇ ಟರ್ನ್ಡ್ ಅಪ್ ಐ ವಾಸ್ ಸರ್ಪ್ರೈಸ್ಡ್. ನೀವು ಕರೆದರೆ ಬಂದರೆ ಸರ್ಪ್ರೈಸ್ ಇರೋದಿಲ್ಲ,
ನೀವು ಕರೀಲಿಲ್ಲ, ಅಸಲು ಎಕ್ಸ್ಪೆಕ್ಟೇ ಮಾಡಿಲ್ಲ ಬರ್ತಾರೆ ಅಲ್ಲಿಗೆ ಅಂತ. ನೀವು ಹೋತಿರಂತ ಅವರು ಎಕ್ಸ್ಪೆಕ್ಟ್ ಮಾಡಿಲ್ಲ, ಅವರು ಕೂಡ ಟರ್ನ್ ಅಪ್ ಅನ್ಬೋದು ನೀವು. ದೇ ವರ್ ಸರ್ಪ್ರೈಸ್ಡ್ ವೆನ್ ಐ ಟರ್ನ್ಡ್ ಅಪ್ ದೇರ್. ನನಗೆ ಅಲ್ಲಿ ಹೋದಾಗ ಅವ್ರು ಸರ್ಪ್ರೈಸ್ ಆಗಿದ್ದಾರೆ. ಯಾಕೆ? ದೇ ಡಿಂಟ್ ಎಕ್ಸ್ಪೆಕ್ಟ್ ಮೀ ಟು ಕಮ್ ದೇರ್. ಹಾಗೆ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್, ಯೂಸ್ ಅಪ್. ಯು ಬಂದೀವಿ ಇವಾಗ, ಯು ಟಿ ಆಗೋ ಇದ್ದೆ, ಯು ಬಂದೀವಿ. ಏನಂದರೆ ಯೂಸ್ ಅಪ್ ಅಂದರೆ ಟು ಫಿನಿಶ್ ಎವ್ರಿಥಿಂಗ್, ಎಲ್ಲದನ್ನ ಪೂರ್ತಿ ಮಾಡೋದು. ಅಂದರೆ ನಮಗೆ ಮತ್ತೆ ಯೂಸ್ ಮಾಡ್ಕೊಂಬಕ್ಕೆ ಇನ್ನಿಲ್ಲ, ಎಲ್ಲ ಆಗೋಗಿದೆ. ಹಂಗೆ ಮಾಡಿದ್ರೆ ಯೂಸ್ ಅಪ್ ಅಂತೀವಿ. ನೋಡ್ರಿ, ದ ಕಿಡ್ಸ್ ಅಂದರೆ ಹುಡುಗರು, ದ ಕಿಡ್ಸ್ ಹ್ಯಾವ್ ಯೂಸ್ಡ್ ಅಪ್ ಆಲ್ ದ ಟೂತ್ ಪೇಸ್ಟ್. ಅವರು ಆ ಟೂತ್ ಪೇಸ್ಟ್ನೆಲ್ಲ ತಿನ್ಬಿಟ್ಟಿದ್ದಾರೆ ಆಲ್ಮೋಸ್ಟ್. ಎಲ್ಲರೂ ಹೋಗಿದ್ದಾರೆ ಬಚ್ಚಲಕ್ಕೆ, ಹುಡುಗರೆಲ್ಲರೂ 3-4 ಫೆಲೋಸ್. ಆ್ಯಂಡ್ ದೇ ಟುಕ್ ದ ಟೂತ್ ಪೇಸ್ಟ್ ದಟ್ ಪ್ಯಾಕ್ ಆ್ಯಂಡ್ ಸ್ಕ್ವೀಸ್ಡ್ ಇಟ್. ಅದನ್ನೆಲ್ಲ ಹಿಸುಕಿದ್ದಾರೆ, ಎಲ್ಲ ಕೆಳಗೆ ಬಿದ್ದುಬಿಟ್ಟಿದ್ದಾರೆ. ಇಲ್ಲದ್ರೆ ಅದನ್ನೇ ಸ್ವಲ್ಪ ಸಿಹಿಯಾಗಿ ತಿನ್ಬಿಟ್ಟಿದ್ದಾರೆ. ಅದನ್ನು ಯೂಸ್ ಅಪ್ ಅಂತ ಅನ್ಬೋದು. ದ ಕಿಡ್ಸ್ ಹ್ಯಾವ್ ಯೂಸ್ಡ್ ಅಪ್ ಆಲ್ ದಿ ಟೂತ್ ಪೇಸ್ಟ್. ದ ಬಾಯ್ಸ್ ಹ್ಯಾವ್ ಯೂಸ್ಡ್ ಅಪ್ ಆಲ್ ದಿ ಚಾಕೊಲೇಟ್. ಮೈ ಫ್ರೆಂಡ್ಸ್ ಹ್ಯಾವ್ ಯೂಸ್ಡ್ ಅಪ್ ಆಲ್ ದ ಕಾಫಿ ಇನ್ ದ ಕಿಚನ್. ಹಾಗೆ ಎಲ್ಲ ತಿನ್ಬಿಟ್ರೆ, ಎಲ್ಲ ಕನ್ಸ್ಯೂಮ್ ಮಾಡಿಬಿಟ್ರೆ ಯೂಸ್ ಅಪ್ ಅಂತ ಅಂತೀವಿ. ಆದಮೇಲೆ ಇಂಪಾರ್ಟೆಂಟು, ವಿಗೆ ಬಂದೀವಿ ಇವಾಗ. ವೀರವೇ. ವೀರವೇ ಅಂದರೆ ಸ್ವಲ್ಪ ಮೀನಿಂಗ್ ಅಲ್ಲಿ ಟೈಪ್ ಆಗಿಲ್ಲ ಸ್ನೇಹಿತರೆ. ಅದೇನೆಂದರೆ ಟು ಅವಾಯ್ಡ್ ಆರ್ ಟು ನಾಟ್ ಟು ಶೋ ಇಂಟ್ರೆಸ್ಟ್. ನಾಟ್ ಟು ಶೋ ಇಂಟ್ರೆಸ್ಟ್. ಯಾವುದನ್ನ ಒಂದು ವಿಷಯದ ಬಗ್ಗೆಗೆ ನಿಮಗೆ ಇಂಟ್ರೆಸ್ಟ್ ಇಲ್ಲದ ಹೋದರೆ ನೀವು ಅದನ್ನು ಅವಾಯ್ಡ್ ಮಾಡ್ತೀರಿ, ಅವಾಗ ಅನ್ಬೋದು. ಏನು ಬರ್ತೀನಿ? ಆರ್ಡಿನರಿಲಿ ಐ ವೀರ್ ಅವೇ ಫ್ರಮ್ ದ ಬ್ಲ್ಯಾಕ್ ಬಸ್ಟರ್ ಹಿಂದಿ ಮೂವೀಸ್. ಭಾಳ ದುಡ್ಡಿಟ್ಟು ಮಾಡಿರೋ ಹಿಂದಿ ಮೂವೀಸ್ ನಾನು ನೋಡೋದಕ್ಕೆ ಇಷ್ಟಪಡೋದಿಲ್ಲ. ನನಗೆ ಸ್ವಲ್ಪ ಡೀಸೆಂಟಾಗೆ ಲೋ ಬಡ್ಜೆಟ್ ಫಿಲ್ಮ್ಸ್ ಅಂಥವೇ ಇಷ್ಟ ಆಗಲಿ. ಅಷ್ಟು ಬ್ಲ್ಯಾಕ್ ಬಸ್ಟರ್ ವೈಲೆನ್ಸ್ ಕ್ರೈಮ್ ಇರೋ ಮೂವೀಸ್ ನನಗೆ ಇಷ್ಟ ಇರೋದಿಲ್ಲ ಅಂತ ಅಂದಾನೆ ಯಾರೋ. ಸೊ ಐ ವೀರ್ ಅವೇ, ಐ ಅವಾಯ್ಡ್ ದ ಬ್ಲ್ಯಾಕ್ ಬಸ್ಟರ್ ಹಿಂದಿ ಮೂವೀಸ್ ಅಂತ ಅರ್ಥ. ಐ ಡೋಂಟ್ ಶೋ ಇಂಟ್ರೆಸ್ಟ್ ಇನ್ ಬ್ಲ್ಯಾಕ್ ಬಸ್ಟರ್ ಹಿಂದಿ ಮೂವೀಸ್ ಅಂತ ಅರ್ಥ. ವೀರ್ ಅವೇ ಫ್ರಮ್, ಟು ಅವಾಯ್ಡ್, ನಾಟ್ ಟು ಟೇಕ್ ಇಂಟ್ರೆಸ್ಟ್, ನಾಟ್ ಟು ಶೋ ಇಂಟ್ರೆಸ್ಟ್. ಹಾಗೆ 118 ಸ್ನೇಹಿತರು. 119 ವೌಚ್ ಫಾರ್. ಮತ್ತು ವಿ ಇಂದಾನೆ ವೌಚ್ ಫಾರ್ ಅಂದರೆ ಭಾಳ ನಂಬಿಕೆ ಇರುತ್ತೆ ಸ್ವಲ್ಪ ಜನದ ಮೇಲೆ ನಮಗೆ. ಅವರು ಮೋಸ ಮಾಡೋದಿಲ್ಲ, ಅವರು ಒಳ್ಳೆಯರು ಅಂತ ನಂಬಿಕೆ ಇದ್ದರೆ ಅದನ್ನು ವೌಚ್ ಫಾರ್ ಅಂತ ಅನ್ಬೋದು. ಏನು ಬರ್ತೀನಿ? ಟು ಎಕ್ಸ್ಪ್ರೆಸ್ ಕಾನ್ಫಿಡೆನ್ಸ್ ಆರ್ ಗ್ಯಾರಂಟಿ ಸಮಥಿಂಗ್. ಒಂದು ಏನು ಕೊಂಡ್ಕೊಂಬಕ್ಕೆ ಶಾಪ್ಗೆ ಹೋಗ್ತೀವಿ, ಸಮ್ ಸೀಲಿಂಗ್ ಫ್ಯಾನ್, ರೆಫ್ರಿಜರೇಟರ್ ಅವ್ರು ಏನೋ ಒಂದು ಕೊಂಡ್ಕೊಂಬಕ್ಕೆ ಹೋದಾಗ ನಾವು ಕೊಂಡ್ಕೊತೀವಿ, ಚೆನ್ನಾಗಿದೆ ಕೊಂಡ್ಕೊತೀವಿ. ಏನು ಕೇಳ್ತೀವಿ? ಸರ್ ಗ್ಯಾರಂಟಿ ಇದೆ, 2 years 1 year ಗ್ಯಾರಂಟಿ ಕೊಡ್ತೀರಾ ಅಂತ ಕೇಳ್ತೀವಲ್ಲ. ಅವರು ಇದೆ ರೀ, 1 year ಇದೆ, 6 months ಹೇಳ್ತಾ ಇರ್ತಾರೆ. ಹಾಗೆ ವೌಚ್ ಫಾರ್ ಅಂದರೆ ಸ್ವಲ್ಪ ಭರೋಸೆ, ಸ್ವಲ್ಪ ನಂಬಿಕೆ. ಏನು ಬರುತ್ತೀನಿ? ಯು ಕ್ಯಾನ್ ಗಿವ್ ಯುವರ್ ಹೌಸ್ ಕೀಸ್ ಟು ಅಭಯ್. ನೀವು ಊರಿಗೆ ಗೊತ್ತಾ ಇದ್ದೀರಲ್ಲ, ನಿಮ್ಮ ಕೀಸು ಬಗಲಿ ಮನೆಯಾಗಿರೋ ಅಭಯ್ ಅಮ್ಮವನಿಗೆ ಕೊಡ್ಬೋದಾ ಬೇಡ ಅಂತ ಆಲೋಚನೆ ಮಾಡ್ತಾ ಇದ್ದೀರಲ್ಲ, ಅಷ್ಟು ಹೆಜಿಟೇಷನ್ ಬೇಡ, ಅಷ್ಟು ಆಲೋಚನೆ ಕೊಡ್ರಿ. ಯಾಕಂದರೆ ಯು ಕ್ಯಾನ್ ವೌಚ್ ಫಾರ್ ಹಿಮ್ ಅಂದರೆ ನೀವು ಅವ್ರನ್ನ ನಂಬಬಹುದು. ದೇ ಆರ್ ನಾಟ್ ಬ್ಯಾಡ್ ಪೀಪಲ್, ದೇ ಆರ್ ನಾಟ್ ದ ಪೀಪಲ್ ಹೂ ಡಿಸೀವ್ ಎನಿಬಡಿ. ಅವರು ಕೆಟ್ಟರಲ್ಲ, ಒಳ್ಳೆಯ ಅವನು ಕೊಡ್ಬೋದು. ಅವರೇನು ನಿಮ್ಮ ಮನೆಗೆ ಬಂದು ಏನು ತೊಗೊಂಡು ಏನು ಹೋಗೋಲ್ಲ. ಸೊ ವೌಚ್ ಫಾರ್ ಅಂದರೆ ಯು ಕ್ಯಾನ್ ಬಿಲೀವ್, ಯು ಕ್ಯಾನ್ ಶೋ, ಯು ಕ್ಯಾನ್ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ದೆಮ್ ಅಂತ ಅರ್ಥ. ಸೊ ಯು ಕ್ಯಾನ್ ಗಿವ್ ಹಿಮ್ ಕೀಸ್ ಬಿಕಾಸ್ ಯು ಕ್ಯಾನ್ ವೌಚ್ ಫಾರ್ ಹಿಮ್, ಯು ಕ್ಯಾನ್ ಬಿಲೀವ್, ಯು ಕ್ಯಾನ್ ಟ್ರಸ್ಟ್ ಹಿಮ್ ಅಂತ ಅರ್ಥ. ಯು ಕ್ಯಾನ್ ಹ್ಯಾವ್ ಫೇತ್ ಇನ್ ಹಿಮ್ ಅಂತ ಅರ್ಥ. 120 ಸ್ನೇಹಿತರೆ. ವೆಯ್ಟ್ ಆನ್, ಇನ್ನೊಂದು ವೆಯ್ಟ್ ಅಪಾನ್. ಇದಕ್ಕೆ ಕೂಡ 2 ಮೀನಿಂಗ್ ಇರ್ತದೆ. ಒಂದೇನೆಂದರೆ ನಮಗೇನೋ ಒಂದು ಸ್ವಲ್ಪ ಸೌಕರ್ಯ ಬೇಕು, ಒಂದು ಕನ್ವೀನಿಯನ್ಸ್ ಬೇಕು, ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಆರ್ ಅದು ನಮಗೆ ಯಾರೋ ಪ್ರಾಮಿಸ್ ಮಾಡಿದ್ದಾರೆ, ನಾವೇ ವೆಯ್ಟ್ ಅದು ನಮಗೆ ಸೇರಿದರೆ ಮೇಲು, ನಮಗದು ಬಂದರೆ ಮೇಲು ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ದರೆ ಅದೊಂದು ಮೀನಿಂಗ್. ಇನ್ನೊಂದು ಏನಂದರೆ ಹೋಟೆಲ್ಗೆ ರೆಸ್ಟೋರೆಂಟ್ಗೆ ಹೋದಾಗ ನಾವು ಕುತ್ಕೊಂಡ್ರೆ ಟೇಬಲ್ ಹತ್ರ ಒಬ್ಬ ವೇಟ್ರ್ ಬರ್ತಾನೆ, ನಮ್ಮ ಆರ್ಡರ್ ತೊಗೊತಾನೆ. ನಾವು ಅಲ್ಲಿ ಏನೇನು ತಿಂತೀವಿ, ಏನೇನು ಕುಡಿತೀವಿ ಎಲ್ಲ ಆಗೋಗೋ ತನಕ ಅವನು ನಮ್ಮನ್ನೇ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಅಂದರೆ ಕೆಲಸ ಮಾಡ್ಕೊತಾ ಇರ್ತಾನೆ, ನೋಡ್ತಾ ಇರ್ತಾನೆ ಪ್ಲೇಟ್ಸ್ನಲ್ಲಿ ಏನು ಆಗೋಗಿವೆ, ಬಂದು ಸರ್ವ್ ಮಾಡ್ತಾನೆ, ಮತ್ತೆ ಹೋಗ್ತಾನೆ. ಹಾಗೆ ನಾವು ಅಲ್ಲಿ ಎಷ್ಟೊತ್ತಿರ್ತೀವೋ ಆ ರೆಸ್ಟೋರೆಂಟ್ನಲ್ಲಿ, ಹೋಟೆಲ್ನಲ್ಲಿ,
ಅಷ್ಟೊತ್ತು ಅವನೇ ನಮ್ಮ ಮೇಲೆ ಕೇರ್ ತೊಗೊತಾ ಇರ್ತಾನೆ. ಅದನ್ನು ಕೂಡ ವೆಯ್ಟ್ ಆನ್ ವೆಯ್ಟ್ ಅಪಾನ್ ಅಂತ ಅನ್ಬೋದು. ಅದಕ್ಕೆ ಅದನ್ನು ವೆಯ್ಟರ್ ಅಂತಾರಲ್ಲ, ಮನೆಯಲ್ಲಿ ಕೂಡ ಅನ್ಬೋದು ಇದನ್ನು. ನೀವೆಲ್ಲ ಊಟ ಮಾಡ್ತಾರೆ, ಕುತ್ಕೊಂಡು ಊಟ ಮಾಡ್ತಾರೆ, ನಿಮ್ಮ ತಾಯಿ ಬಡಿಸ್ತಾ ಇರ್ತಾರೆ ಎಲ್ಲರಿಗೂ, ಆಕೆ ಸುಮ್ಮನೆ ಮಾತಾಡ್ತಾ ಇರ್ತಾಳೆ ಎಲ್ಲರ ಜೊತೆಗೆ, ಮಾತಾಡಿದ್ರೆ ಕೂಡ ನೋಡ್ತಾ ಇರ್ತಾಳೆ ಯಾವ ತಟ್ಟೆನಲ್ಲಿ ಯಾವ ಐಟಮ್ ಯಾರಿಗೆ ಆಗೋಗಿದೆ ಅದು ಕೇಳ್ತಾಳೆ, ಸ್ವಲ್ಪ ಹಾಕಲ ಅಂತ, ಅನ್ನ ಬಡಿಸಲ, ತೊವೆ ಹಾಕಲ, ಪಲ್ಯ ಹಾಕಲ, ಚಟ್ನಿ ಬೇಕಾ ಅಂತ ಕೇಳ್ತಾ ಇರ್ತಾಳಲ್ಲ. ಶಿ ಈಸ್ ವೆಯ್ಟಿಂಗ್ ಆನ್ ಆಲ್ ಆಫ್ ಅಸ್. ಶಿ ಈಸ್ ಟೇಕಿಂಗ್ ಕೇರ್ ವಾಟ್ ವಿ ಈಟ್, ಹೌ ಮಚ್ ವಿ ಈಟ್, ವಾಟ್ ವಿ ನೀಡ್ ಎಲ್ಲ ನೋಡ್ತಾ ಇರ್ತಾಳೆ ಆಕೆ. ಅದಕ್ಕೆ ಮೈ ಮದರ್ ವೇಟ್ಸ್ ಅಪಾನ್ ಅಸ್ ವೆನ್ ಎವರ್ ವಿ ಹ್ಯಾವ್ ಅವರ್ ಲಂಚ್. ಏನು ಬರೆದಿದ್ದೀನಿ ಫಸ್ಟದು, ದೇ ಯೂಶ್ವಲಿ ವೆಯ್ಟ್ ಆನ್ ದ AIR ಆಲ್ ಇಂಡಿಯಾ ರೇಡಿಯೋ ಫಾರ್ ದ ಕಂಪ್ಲೀಟ್ ಸ್ಟೋರಿ. ಅವ್ರು ಯಾವಾಗೂ ಯಾರೋ ಹೇಳಿದ್ರೆ ನಂಬೋದಿಲ್ಲ, ಅವರು ಆಲ್ ಇಂಡಿಯಾ ರೇಡಿಯೋನಾಗೆ ಆ ವಾರ್ತೆ ಬಂದರೆ ಅದನ್ನು ಬಿಲೀವ್ ಮಾಡ್ತಾರೆ. ದೇ ವೆಯ್ಟ್ ಫಾರ್ ಆಲ್ ಇಂಡಿಯಾ ರೇಡಿಯೋ ನ್ಯೂಸ್. ಇಫ್ ದ ನ್ಯೂಸ್ ಆಲ್ಸೋ ಸೇಸ್ ದ ಸೇಮ್ ಥಿಂಗ್ ದೆನ್ ದೇ ಬಿಲೀವ್. ದೇ ಆರ್ ವೇಟಿಂಗ್ ಟು ಹಿಯರ್ ದ ನ್ಯೂಸ್. ಹಾಗೆ ಒಂದು ಸೌಕರ್ಯ ಬೇಕು ಅಂದರೆ ಟು ವೆಯ್ಟ್ ಫಾರ್ ಸಮಥಿಂಗ್. ಇನ್ನೊಂದು ಏನು ಬರ್ತೀನಿ, ಟು ಸರ್ವ್ ಅಟ್ ಎ ಟೇಬಲ್ ಇದೆ. ಹಿ ವೆಯ್ಟ್ಸ್ ಅಪಾನ್ ವೆನ್ ಎವರ್ ವಿ ವಿಸಿಟ್ ದಟ್ ಹೋಟೆಲ್. ನಾವು ಯಾವಾಗನ್ನ ಆ ಹೋಟೆಲ್ಗೆ ಹೋಗಲಿ ಆ ವೇಟ್ರೇ ನಮ್ಮ ಹತ್ರಕ್ಕೆ ಬರ್ತಾನೆ, ಅವನೇ ನಮಗೆಲ್ಲ ಬಡಿಸ್ತಾ ಇರ್ತಾನೆ, ಅಲ್ಲಿ ಭಾಳ ಅಭ್ಯಾಸ ಆಗಿದ್ದಾನೆ ಅಂತ ಅಂಬೋದು. ಹಿ ಆಲ್ವೇಸ್ ವೆಯ್ಟ್ಸ್ ಅಟ್ ಆರ್ ಟೇಬಲ್ ಅಂತ ಅರ್ಥ. ಸೊ ಹಿ ಆಲ್ವೇಸ್ ವೆಯ್ಟ್ಸ್ ಆನ್ ಆರ್ ಹಿ ವೆಯ್ಟ್ಸ್ ಅಪಾನ್ ಅಸ್ ವೆನ್ ವಿ ವಿಸಿಟ್ ದಿ ಪರ್ಟಿಕ್ಯುಲರ್ ಹೋಟೆಲ್ ಆರ್ ರೆಸ್ಟೋರೆಂಟ್. ಭಾಳ ಸೆಕೆಂಡ್ದು ಭಾಳ ಇಂಪಾರ್ಟೆಂಟು, ನೆನಪಿಗಿಟ್ಟುಕೊಳ್ಳ್ರಿ. ವಾರ್ಡ್ ಆಫ್ ಅಂದರೆ ಪ್ರಿವೆಂಟ್ ಮಾಡೋದು, ಅದು ಒಂದು ಆಗದಾಗಿ ಕಂಟ್ರೋಲ್ ಮಾಡ್ಕೊಬೋದು. ಏನಂತ, ವಿ ಶುಡ್ ಟೇಕ್ ಪ್ಲೆಂಟಿ ಆಫ್ ವಿಟಮಿನ್ ಸಿ ಟು ವಾರ್ಡ್ ಆಫ್ ಆಲ್ ಟೈಪ್ಸ್ ಆಫ್ ಕೋಲ್ಡ್. ಕೋಲ್ಡ್ ಭಾಳ ಟೈಪ್ಸ್ ಇರ್ತವಲ್ಲ, ಎಲ್ಲ ಟೈಪ್ಸ್ ಕೋಲ್ಡ್ಗೆ ಕೂಡ ನಾವು ಪ್ರಿವೆಂಟ್ ಮಾಡ್ಬೋದು, ಕೋಲ್ಡ್ಸ್ ಪ್ರಿವೆಂಟ್ ಮಾಡ್ಬೋದು. ಯಾವಾಗ ವಿಟಮಿನ್ ಸಿ ದಂಡಗೆ ತೊಗೊಂಡ್ರೆ. ವಿಟಮಿನ್ ಸಿ ಎಲ್ಲಿರುತ್ತೆ, ನಿಂಬೆ ಹಣ್ಣಲ್ಲಿರುತ್ತೆ, ಚೀನಿಕಾಯ್ದಲ್ಲಿರುತ್ತೆ, ಕಮಲ ಹಣ್ಣಲ್ಲಿರುತ್ತೆ. ಇಂಥವು ಸಿಟ್ರಸ್ ಫ್ರೂಟ್ ಭಾಳ ತೊಗೊತಾ ಇದ್ದರೆ ನಾವು ಈ ಕೋಲ್ಡಿಂದ ನಮ್ಮನ್ನು ನಾವು ಪ್ರಿವೆಂಟ್ ಮಾಡ್ಕೋಬೋದು. ವಿ ಕ್ಯಾನ್ ಪ್ರಿವೆಂಟ್ ಆರ್ಸೆಲ್ಸ್ ಫ್ರಮ್ ಬೀಯಿಂಗ್ ಅಫೆಕ್ಟೆಡ್ ಬೈ ಕೋಲ್ಡ್. ಹೌ? ಬೈ ಟೇಕಿಂಗ್ ವಿಟಮಿನ್ ಸಿ ಎ ಲಾಟ್ ಇನ್ ಅವರ್ ಡೈಲಿ ಫುಡ್. ಅದಕ್ಕೋಸ್ಕರ ಈಟ್ ಲೆಮನ್ಸ್, ಈಟ್ say some oranges more and more. You can prevent yourself, you can ward yourself from getting cold. Ward off, important ಸ್ನೇಹಿತರೆ, ward off. wear down, ಯಾರನ್ನ ಸ್ವಲ್ಪ ನಾವು ನಮ್ಮ ಆ್ಯಕ್ಷನ್ಸಿಂದ ನಮ್ಮ ಮಾತಿಂದ ಆಚೆ ಕಡೆ ಅವ್ರನ್ನ ಭಾಳ ಟೈರ್ ಮಾಡಿದಾಗೆ ಮಾಡಿದ್ರೆ, ಇಫ್ ಯು ಮೇಕ್ ದೆಮ್ ಟೈರ್ಡ್, ಇಫ್ ಯು ಮೇಕ್ ದೆಮ್ ವೆರಿ ಮಚ್ ಇರಿಟೇಟೆಡ್, ಅದನ್ನು ಯು ಕ್ಯಾನ್ ಸೇ ವೀರ್ ಡೌನ್. ಏನು ಬರೆದೀನಿ, ದ ಬೇಬೀಸ್ ಕಂಟಿನ್ಯೂಸ್ ಕ್ರೈಯಿಂಗ್ ಮೇಕ್ಸ್ ಮೀ ವೀರ್ ಡೌನ್. ಈ ಮಗುವು ರಾತ್ರೆಲ್ಲ ಅಳ್ತಾನೇ ಇರುತ್ತೆ, ಅದಕ್ಕೆ ಅವ್ರ ತಾಯಿಗೆ ಪಾಪ ನಿದ್ದೆ ಇಲ್ಲ, ರೆಸ್ಟ್ ಇಲ್ಲ, ಭಾಳ ಇಬ್ಬಂದಿ ಬೀಳ್ತಾ ಇದ್ದಾಳೆ. ಸ್ವಲ್ಪ ಹೊತ್ತನ್ನು ಮಲ್ಕೊಂಡ್ರೆ ಆಕೆ ಕೂಡ ಮಲ್ಕೊತಾರೆ, ರೆಸ್ಟ್ ತೊಗೊತಾಳೆ. ಇಲ್ಲ, ಅದು ರಾತ್ರೆಲ್ಲ ಅಳ್ತಾನೇ ಇರುತ್ತೆ. ಸ್ವಲ್ಪ ಮಕ್ಕಳು ಹಾಗಿರ್ತಾರೆ, ಸ್ವಲ್ಪ ಜನ ಹಗಲೆಲ್ಲ ಅಳ್ತಾನೇ ಇರ್ತಾರೆ, ರಾತ್ರಿ ಮಲ್ಕೊತಾರೆ, ಅವರು ಹಂಗಿರ್ತಾರೆ. ಸ್ವಲ್ಪ ಜನ ಹಿಂಗಿರ್ತಾರೆ. ಯಾವಾಗನ್ನ ಕಂಟಿನ್ಯೂಸ್ ಆಗಿ ಮಗು ಅಳ್ತಾ ಇದ್ದರೆ ಪೇರೆಂಟ್ಸ್ಗೆ ಮನಃಶಾಂತಿ ಇರೋದಿಲ್ಲ, ಅವ್ರು ರೆಸ್ಟ್ ಸಿಗೋದಿಲ್ಲ ಪಾಪ. ದೇ ಫೀಲ್ ಟಯರ್ಡ್ ಬಿಕಾಸ್ ಲ್ಯಾಕ್ ಆಫ್ ಸ್ಲೀಪ್, ಲ್ಯಾಕ್ ಆಫ್ ರೆಸ್ಟ್. ಅದಕ್ಕೋಸ್ಕರ ಮೋಸ್ಟ್ ಪೇರೆಂಟ್ಸ್ ಫೀಲ್ ವೀರ್ ಡೌನ್ ವೆನ್ ಚಿಲ್ಡ್ರನ್ ಆರ್ ವೆನ್ ದೇರ್ ಇನ್ಫ್ಯಾಂಟ್ಸ್ ಕೀಪ್ ಕ್ರೈಯಿಂಗ್ ಥ್ರೂ ಔಟ್ ದ ಡೇ. ವೀರ್ ಡೌನ್, ಫೀಲ್ ಟಯರ್ಡ್, ಫೀಲ್ ಎಕ್ಸಾಸ್ಟೆಡ್. 123 ವೇರ್ ಔಟ್ ಮತ್ತು 2 ಮೀನಿಂಗ್ಸ್. ಒಂದೇನು ವೀರ್ ಡೌನ್ ಇತ್ತಲ್ಲ ಇಷ್ಟು ಮುಂಚೆ ಹೇಳಿದ್ದು, ಅದಕ್ಕೆ ಸೇಮ್ ಇನ್ನೊಂದು ಟು ಬಿಕಮ್ ಅನ್ಯೂಸಬಲ್. ಇದನ್ನು ಕೆಲಸ ಇನ್ನು ಮತ್ತೆ ಯೂಸ್ ಮಾಡೋಕ್ಕಿಲ್ಲ, ಇನ್ನು ಅಂದರೆ ಆಗೋಗಿದೆ, ಅದ್ರ ಕೆಲಸ ಆಗೋಗಿದೆ, ಏನು ಮಾಡೋಕ್ಕಿಲ್ಲ ಇನ್ನು. ಬಟ್ಟೆ ಹಂಗಿರ್ತೀವಿ ನೋಡ್ರಿ, ಒಂದೇ ಥರ ಬಟ್ಟೆನೇ, ಒಂದೇ ಕ್ಲೋತ್ನೇ ನಾವು ದಿನ ಹಾಕ್ಕೊತಾ ಇದ್ದರೆ ಅದು ಬೇಗನೆ ಮೆತ್ತಗಾಗಿಬಿಡ್ತಲ್ಲ, ಹರಿದೋಗುತ್ತೆ. ಹರಿದೋದ್ಮೇಲೆ ಇನ್ನೇನು ಮಾಡೋಕ್ಕಿಲ್ಲ. ಹಾಗೆ ಯಾವುದನ್ನು ಒಂದು ವಸ್ತುವನ್ನ ಯೂಸ್ ಮಾಡೋಕೆ ಆಗೋದಿಲ್ಲ, ಇನ್ನು ಆಗೋಗಿದೆ, ಹರಿದೋಗಿದೆ, ಎಲ್ಲ ಆಗೋಗಿದೆ ಕಥೆ ಅಂದರೆ ಅದನ್ನು ವೇರ್ ಔಟ್. ಸೆಂಟೆನ್ಸ್ ನೋಡ್ರಿ, ದ ಡೋರ್ ಕಾರ್ಪೆಟ್ ಈಸ್ ಬರ್ದಿನಲ್ಲ, ING ಬರಿಬೋದು. ಕಂಟಿನ್ಯೂಸ್ ಈಸ್ ವೀರಿಂಗ್ ಔಟ್. ಡೋರ್ ಹತ್ರ ಹಾಕಿದ್ರು, ಕಾರ್ಪೆಟ್ ಹಾಕಿದ್ದೀವಲ್ಲ, ಅದನ್ನು ನಾವು ತುಳಿದು 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 ಭಾಳ ದಿವಸದಿಂದ ಅದು ಮೆತ್ತಗಾಗಿ
ಎಲ್ಲ ದಾರ ಬಿಚ್ಚಿ ಬರ್ತಾ ಇದೆ, ಇನ್ನು ಯೂಸ್ ಮಾಡೋಕ್ಕೆ ಬರೋದಿಲ್ಲ, ಅದನ್ನು ಬಿಸಾಕಬೇಕಾಯ್ತು, ಬೇರೆ ತೊಗೋಬೇಕಾಗಿದೆ. ಇಟ್ ಇಸ್ ವೀರಿಂಗ್ ಔಟ್, ಇಟ್ ಈಸ್ ನೋ ಲಾಂಗರ್ ಯೂಸ್ಡ್ ಬಿಕಾಸ್ ಇಟ್ ಈಸ್ ಗಾನ್, ಆಗೋಗಿದೆ. ಹಾಗೆ ಇನ್ನೊಂದು ನೋಡ್ರಿ ಏನಂತ, ಟೈರ್ಡ್ ಆಗೋದು. ಈ ವೇರ್ ಡೌನ್ ಹೇಳಿದ್ದೀನಲ್ಲ ಅಂತ ಅದೇ. ದೇ ಅಪಿಯರ್ ಓರ್ನ್ ಔಟ್. ಇಲ್ಲಿ ಓರ್ನ್ ಬಂದಿದೆ ಅಂದರೆ ಈ ವೀರ್ ಇದೆಲ್ಲ ಇದು V1, ಓರ್ WORE ಅಮ್ಮೋದು V2, ಇದಕ್ಕೆ V3 ಇದು ಓರ್ನ್. ವೀರ್ ಓರ್ ಓರ್ನ್ V3. ಓರ್ನ್ ಔಟ್ ಈಸ್ ಅಡ್ಜೆಕ್ಟಿವ್ ಆಲ್ಸೋ, ಹಂಗೂ ಯೂಸ್ ಮಾಡ್ಬೋದು. ಅಂದರೆ ಟಯರ್ಡ್ ಅಂತ ಮೀನಿಂಗ್ ನೋಡ್ರಿ. ದೇ ಅಪಿಯರ್ ಟಯರ್ಡ್ ಆಫ್ಟರ್ ದೇರ್ ಲಾಂಗ್ ಜರ್ನಿ. ಭಾಳ ಪ್ರಯಾಣ ಮಾಡಿದ್ದಾರೆ, ಭಾಳ ಬಸ್ಸಸ್ ಚೇಂಜ್ ಮಾಡಿದ್ದಾರೆ, ಮಳೆ ಗಾಳಿ ಬಿಸಿಲು ಎಲ್ಲ ದಾಟಿಕೊಂಡು ಪ್ರಯಾಣ ಮಾಡಿ ಇಲ್ಲಿಗೆ ಬಂದಾರೆ. ಅದಕ್ಕೋಸ್ಕರ ದೇ ಅಪಿಯರ್ ವೆರಿ ಟಯರ್ಡ್, ಆ್ಯಸ್ ಇಫ್ ದೇ ಆರ್ ಕಮಿಂಗ್ ಔಟ್ ಆಫ್ ದ ಸೆಕೆಂಡ್ ವರ್ಲ್ಡ್ ವಾರ್. ಅಷ್ಟು ಟಯರ್ಡ್ ಆಗಿದ್ದಾರೆ ಅವರು. ಅದಕ್ಕೋಸ್ಕರ ದೇ ಅಪಿಯರ್ ಓರ್ನ್ ಔಟ್. ನಾವು ಕೂಡ ಬಿಸಿಲಲ್ಲಿ ಮಳೆಯಲ್ಲಿ ಗಾಳಿಯಲ್ಲಿ ಹೊರಕ್ಕೆ ಹೋಗ್ಬಂದರೆ ಕೂದಲೆಲ್ಲ ಮೇಲಕ್ಕೆ ಎದ್ದಿರ್ತವೆ, ಮುಖ ಎಲ್ಲ ಡಲ್ಲಾಗಿ ಕಪ್ಪಗಾಗ್ಬಿಟ್ಟಿರುತ್ತೆ, ಭಾರ ಎಲ್ಲ ಅನಿಸ್ತಾ ಇರುತ್ತೆ. ಮನೆಗೆ ಬಂದು ಮತ್ತೆ ಸ್ನಾನ ಮಾಡಿದ್ರೆ ತಣ್ಣೀರು ಮುಖ ತೊಳ್ಕೊಂಡ್ರೆ ಮತ್ತೆ ಫ್ರೆಶ್ ಆಗ್ತೀವಲ್ಲ, ಹಾಗೆ ವಿ ಅಪಿಯರ್ ಓರ್ನ್ ಔಟ್ ವೆನ್ ವಿ ಗೋ ಇನ್ ಹಾಟ್ ಸನ್ ಆರ್ ಹಾಟ್ ವಿಂಡ್. ಹಾಗೆ ಓರ್ನ್ ಔಟ್, ಅಪಿಯರ್, ಎಕ್ಸಾಸ್ಟೆಡ್, ವೇರ್ ಡೌನ್ ಅಂಡ್ ಓರ್ನ್ ಔಟ್ ಆರ್ ಈಕ್ವಲ್ ಇನ್ ದಿಸ್ ಮೀನಿಂಗ್, ಇನ್ ಸೆಕೆಂಡ್ ಮೀನಿಂಗ್, ನಾಟ್ ಇನ್ ದ ಫಸ್ಟ್. ನಾವು ವಿಪ್ ಅಪ್, ಯಾವುದನ್ನ ಒಂದು ಐಟಮ್ನ ನೀವು ಭಾಳ ಫಾಸ್ಟಾಗಿ ಪ್ರಿಪೇರ್ ಮಾಡಿದರೆ ಅದನ್ನು ವಿಪ್ ಅಪ್ ಅಂತ ಅನ್ಬೋದು. ಹಸಿವಾಗ್ತಾ ಇದೆ, ಜಸ್ಟ್ ವೆಯ್ಟ್ 2 minutes, ಐ ವಿಲ್ ವಿಪ್ ಅಪ್ ಸಮಥಿಂಗ್ ಫಾರ್ ಯು. ಹಸಿವಾಗ್ತಾ ಇದೆ, 2 ನಿಮಿಷ ಕೂತ್ಕೋ, ಬಿರಿಯಾನಿ ನಿಮಗೆ ಉಪ್ಮಾ ಮಾಡಿಕೊಡ್ತೀನಿ, ಬೇಗ ನಿಮಗೆ ಒಂದು ಐಟಮ್ ಮಾಡ್ಕೊತ ತಿನ್ಬಂತೀರಿ, ಡೋಂಟ್ ಫೀಲ್ ಅಂತ ಅಂತೀರಿ. ಐ ಕ್ಯಾನ್ ವಿಪ್ ಅಪ್ ಸಮಥಿಂಗ್ ಟು ಈಟ್ ಇಫ್ ಯು ಆರ್ ಹಂಗ್ರಿ. ಭಾಳ ಟೈಮ್ ತೊಗೊಂಬೋ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಆಗೋಲ್ಲ ಹಸಿವಾದಾಗ, ಹೋಳಿಗೆ ಮಾಡೋದಕ್ಕೆ ಆಗೋದಿಲ್ಲ, ಅವೆಲ್ಲ ಲೇಟ್ ಪ್ರಾಸೆಸ್. ಅವೆಲ್ಲ ಟಕ್ಕಂತ ಮಾಡ್ಬೋದು ಅಂದರೆ ಉಪ್ಮಾ ಆರ್ ಅವಲಕ್ಕಿ, ಚೂಡ, ಇಂಥವಲ್ಲ, ಇಂಥವು ಬೇಗನೆ ಮಾಡ್ಬೋದು. ಸೊ ಇವಾಗೆಲ್ಲ ಭಾಳ ಬಂದೀವಲ್ಲ, ನೂಡಲ್ಸ್ ಆಗಲಿ ಮ್ಯಾಗಿ ಇವೆಲ್ಲ ಬಂದೀವಲ್ಲ, ಅವೆಲ್ಲ ಬೇಗನೆ ಮಾಡ್ಬೋದು, ಎಲ್ಲ ರೆಡಿಮೇಡೆ, ಬಿಸಿ ಮಾಡಬೇಕಷ್ಟೆ. ಅದಕ್ಕೋಸ್ಕರ ಅದೇನೇನು ಅಂತಾರೆ, ಐ ಕ್ಯಾನ್ ವಿಪ್ ಅಪ್ ಸಮಥಿಂಗ್ ಫಾರ್ ಯು ಇಫ್ ಯು ಆರ್ ಹಂಗ್ರಿ. If you do something taking lot of time, it is not whip up. If you do it in a quick time, it is whip up. Okay, next one. Wrap up. Wrap ಅಂದರೆ ರ್ಯಾಪರ್ ಇದಲ್ಲ, ರ್ಯಾಪರ್ ಅನ್ನೋ ನೌನ್ಗೆ ಇದು ವರ್ಬ್ ಫಾರ್ಮ್. ರ್ಯಾಪ್ ಅಂದರೆ ಹೀಗೆ ಮಡತೆ ಹಾಕೋದು, ಮುಚ್ಚೋದು. ಪುಸ್ತಕ ಕೊಂಡ್ಕೊತೀವಿ, ಅದಕ್ಕೆ ಅಟ್ಟೆ ಹಾಕ್ಕೊತೀವಿ ಅಲ್ಲ, ಪೇಪರಿಂದ ಅಟ್ಟೆ, ರ್ಯಾಪರ್. ಅಟ್ಟೆ ಹಾಕಿದ್ರೆ ಏನಾಗುತ್ತೆ, ಸ್ವಲ್ಪ ದಿನ ಬಾಳಿಕೆ ಜಾಸ್ತಿ ಬರುತ್ತೆ, ಬೇಗನೆ ಹಳೆ ಬುಕ್ ಆಗಲ್ಲ. ಅಟ್ಟೆ ಗಟ್ಟಿಯಾಗಿರುತ್ತೆ, ಬೌಂಡ್ ಗಟ್ಟಿಯಾಗಿರುತ್ತೆ, ಸ್ವಲ್ಪ ದಿನ ಚೆನ್ನಾಗಿ ಡ್ಯೂರಬಲ್, ಚೆನ್ನಾಗಿ ಯೂಸ್ ಮಾಡ್ಬೋದು ಅದನ್ನು. ಹಾಗೆ ರ್ಯಾಪ್ ಅಂದರೆ ಟು ಕವರ್, ಟು ಎನ್ಕ್ಲೋಸ್. ಏನು ಬರ್ತೀನಿ, ಶಿ ಈಸ್ ಬ್ಯುಸಿ. ಯಾಕೆ ಬ್ಯುಸಿ ಹಾಕಿ, ರ್ಯಾಪಿಂಗ್ ಅಪ್ ಹರ್ ಪ್ರೆಸೆಂಟ್ಸ್. ಏನೋ ವೆಡ್ಡಿಂಗ್ ಏನೋ ಆಗಿದೆ, ಭಾಳ ಜನ ಪ್ರೆಸೆಂಟ್ಸ್ ಕೊಟ್ಟಿದ್ದಾರೆ, ಆಕೆ ಅವೆಲ್ಲ ಪ್ಯಾಕ್ ಮಾಡ್ಕೊತ ಇದ್ದಾಳೆ, ಎಲ್ಲದನ್ನು ಬಾಕ್ಸ್ನಲ್ಲಿ ಇಟ್ಟುಕೊತ ಇದ್ದಾಳೆ. ಶಿ ಈಸ್ ರ್ಯಾಪಿಂಗ್ ಅಪ್ ಆಲ್ ಹರ್ ಪ್ರೆಸೆಂಟ್ಸ್ ಅಂದರೆ ಶಿ ಈಸ್ ಕವರಿಂಗ್, ಶಿ ಈಸ್ ಕ್ಲೋಸಿಂಗ್, ಎನ್ಕ್ಲೋಸಿಂಗ್, ಕೀಪಿಂಗ್ ದೆಮ್ ಇನ್ ಬಾಕ್ಸಸ್. ಶಿ ಈಸ್ ಬ್ಯುಸಿ. ರ್ಯಾಪ್ ಅಪ್, ಟು ಕವರ್, ಟು ಎನ್ಕ್ಲೋಸ್. ಲಾಸ್ಟ್ ಬಟ್ ಒನ್ ಸ್ನೇಹಿತರೆ, ಲಾಸ್ಟ್ ಬಟ್ ಒನ್. ಯಾಕ್ ಆನ್ ಅಂದರೆ ಒಂದೇ, ಯಾಕ್ ಆನ್ ಅಬೌಟ್ ಅಂದರೆ ಕೂಡ ಒಂದೇ, ಎರಡೂ ಒಂದೇ ಮೀನಿಂಗ್ಗೆ. ಸ್ವಲ್ಪ ಹೊಸದು, ಭಾಳ ಜನಕ್ಕೆ ಇದು ಗೊತ್ತಿರಲ್ಲ. ಯಾಕ್ ಆನ್ ಅಂದರೆ ಸೆಂಟೆನ್ಸ್ ನೋಡಿದ ಮೇಲೆ ಸ್ವಲ್ಪ ಅರ್ಥ ಆಗಬಹುದು. ಮೀನಿಂಗ್ ಏನಂದರೆ, ಯಾರನ್ನ ಬೇರೆಯವರಿಗೆ ಬೋರ್ ಹೊಡೆಯೋಷ್ಟೊತ್ತು ಮಾತಾಡಿದ್ರೆ, ಹೇಳಿದ್ದೇ ಹೇಳ್ತಾ ಇದ್ದರೆ ಬೋರ್ ಹೊಡೆಯೋಂಗೆ, ಅದನ್ನು ಯಾಕ್ ಆನ್ ಅಬೌಟ್ ಅಂತ ಅನ್ಬೋದು. ಏನು ಬರ್ತೀನಿ ಎಕ್ಸಾಂಪಲ್, ಹಿ ಯಾಕ್ಸ್ ಆನ್ ಅಬೌಟ್ ಹಿಸ್ ನ್ಯೂ ಹೌಸ್. ಮನೆ ಕಟ್ಸ್ಕೊಂಡಿದ್ದಾನೆ, ಯಾರೋ ಫ್ರೆಂಡ್ ನೋಡೋಕೆ ಬಂದಾನೆ, ನಾವೇ ಹೋಗಿದ್ದೀವಿ, ನೋಡಿಸ್ಬೋದು. ಹೊಸ ಮನೆ ಬಾ, ಎಷ್ಟಾಗಿದೆ ಅಂದರೆ ನಾವು ಕೇಳ್ಬೋದು, ಎಷ್ಟಾಗಿದೆ ಅಂದರೆ ಹೇಳ್ಬೋದು, 10 ಲಕ್ಷ 20 ಲಕ್ಷ ಆಗಿದೆ ಅಂತ ಹೇಳ್ಬೋದು, ಅಷ್ಟೇ. ನೋಡ್ಬೋದು, ಅದು ಅಷ್ಟೇ ಆಗಲಿ. ಆ ಹೌಸ್ ಬಗ್ಗಿಗೆ ಅವನು 1 ಗಂಟೆ ಮಾತಾಡಿದ್ದಾನೆ ಅಂದ್ಕೊಳ್ರಿ. ನಾನು ಅಷ್ಟು ಕಷ್ಟ ಬಿದ್ದೆ, ಅಲ್ಲಿಂದ ತರಿಸಿದೆ ಐಟಮು, ರಾಜಸ್ಥಾನಿಂದ ಬಂದಿದೆ, ಉತ್ತರ ಪ್ರದೇಶದಿಂದ ಬಂದಿದೆ, ಹಿಮಾಚಲಿಂದ ಅಂತ ಎಲ್ಲ ಹೇಳ್ತಾ ಇದ್ದಾನೆ ಅಂದ್ಕೊಂಡ್ರಿ. ಆ್ಯಸ್ ಇಫ್ ಹಿ ವಾಸ್ ದ ಓನ್ಲಿ ಫೆಲೋ ಹೂ ಬಿಲ್ಟ್ ಎ ಹೌಸ್ ಆನ್ ದಿ ಅರ್ತ್. ಹಾಗೆ ಅಷ್ಟು ಡಬ್ಬ ಹೊಡ್ಕೊತಾ ಇದ್ದರೆ ಅವನು
ಅದ್ರ ಬಗ್ಗೆಗೆ ಭಾಳ ಹೇಳ್ತಾ ಇದ್ದರೆ ನಮಗೆ ಬೋರ್ ಹೊಡೆಯುತ್ತೆ. ಅಷ್ಟು ಯಾಕೆ ಹೇಳ್ತೀಯೋ, ಮನೆ ಚೆನ್ನಾಗಿದೆ ಆಗೋಯ್ತು, ಬಸ್ ಸಾಕಿನ್ನ. ಯಾರು ಕಟ್ಸ್ಕೊಂಡಿಲ್ಲ, ಮನೆ ಇನ್ನೊಬ್ಬನೇ ಕಟ್ಸ್ಕೊಂಡಿದ್ದೆ. ಅಷ್ಟು ಯಾರನ್ನ ಒಂದು ವಿಷಯ ನಮಗೆ ಬೋರ್ ಹೊಡೆಯೋ ತನಕ ಹೇಳ್ತಾ ಇದ್ದರೆ, ಅನಾಯಿಂಗ್ ಅಂದರೆ ಇರಿಟೇಟ್ ಆಗೋ ತನಕ ಹೇಳ್ತಾ ಇದ್ದರೆ ಅದನ್ನು ಯಾಕಾನ್. ಅದಕ್ಕೆ ನೋಡ್ರಿ, ಹಿ ಯಾಕ್ಸ್ ಆನ್ ಅಬೌಟ್ ಹಿಸ್ ನ್ಯೂ ಹೌಸ್. ಹೊಸ ಬಟ್ಟೆ ಹಾಕ್ಕೊಂಡಿದ್ದಾನೆ, ಚೆನ್ನಾಗಿವೋ ಅಂದರೆ ಮೊನ್ನೆ ಕೊಂಡ್ಕೊಂಡ್ರೆ ಅಂದರೆ ಸಾಕು. ಅದಲ್ದಾಗ ಅದ್ರ ಬಗ್ಗೆ ಹಾಫ್ ಆನ್ ಅವರ್ ಮಾಡ್ತಾ ಇದ್ದೇನೆ ಅನ್ಕೊಂಡು, ಹಾಫ್ ಆನ್ ಅವರ್ ಹೇಳಿದ್ದೇನೆ ಒಂದು ಬಟ್ಟೆ ಜೊತೆಗೆ. ಬೋರ್ ಹೊಡಿತಲ್ಲ. ಅನಾಯಿಂಗ್, ಆ್ಯಸ್ ಇಫ್ ಹಿ ವಾಸ್ ದ ಓನ್ಲಿ ಒನ್ ಹೂ ಬೈಸ್ ಕ್ಲೋಸ್ ಲೈಕ್ ದಟ್. ಹಾಗೆ ಇದು ನೋಡ್ರಿ, ಇನ್ನೊಂದು ಸ್ನೇಹಿತರೆ, ನೀವು ಯಾಕಾನ್ ಇದೆಲ್ಲ ಅದು ಇನ್ನೂ ಬೋರಿಂಗ್ ಆಗಿದೆ, ಇನ್ನೂ ಇರಿಟೇಟಿಂಗ್ ಆಗಿದೆ ಅಂತ ಬರೋದಕ್ಕೆ ನೀವು ಇನ್ನೊಂದು ಆನ್ ಆ್ಯಡ್ ಮಾಡ್ಬೋದು. ಯಾಕ್ಸ್ ಆನ್ ಅಂಡ್ ಆನ್ ಅಂತ. ಹಿ ಯಾಕ್ಸ್ ಆನ್ ಅಂಡ್ ಆನ್ 2 ಸಾರಿ ಮಾಡ್ಬೋದು, ಆನ್ ಅಂತ. ಆನ್ ಅಬೌಟ್ ಕೂಡ ಹೇಳ್ಬೋದು, ಎರಡೂ ಒಂದೇ ಮೀನಿಂಗ್. ಯಾಕ್ಸ್ ಆನ್ ಅಂಡ್ ಆನ್ ಅಂದರೆ ಯಾಕ್ಸ್ ಆನ್ ಅಬೌಟ್ ಅಂದರೆ ಕೂಡ ಒಂದೇ ಮೀನಿಂಗ್. ಏನದು? ಟು ಕಂಟಿನ್ಯೂವಸ್ಲಿ ಟಾಕ್ ಅನಾಯಿಂಗ್, ಇರಿಟೇಟಿಂಗ್ ಅದರ್ಸ್. ಲಾಸ್ಟ್ ಸ್ನೇಹಿತರೆ, ಯಾಮರ್ ಆಲ್ಮೋಸ್ಟ್ ಯಾಕಾನ್ ಇದ್ದಾಗೆ ಒಂದು ಲಾಸ್ಟ್ನಲ್ಲಿ ಒಂದು ಪಾಯಿಂಟ್ ಆ್ಯಡ್ ಆಗಿತ್ತಷ್ಟೆ. ಆ್ಯಮರಾನ್ ಅಬೌಟ್ ಎರಡೂ ಒಂದೇ. ಏನು? ಇರಿಟೇಟ್ ಆಗೋಷ್ಟೊತ್ತು ಮಾತಾಡೋದು, ಭಾಳ ಹೇಳಿದ್ದೇ ಹೇಳ್ತಾ ಇರೋದು. ಇನ್ನೊಂದು ಬಂದು ಸ್ವಲ್ಪ ಕಂಪ್ಲೇಂಟ್ ಮಾಡಿದಾಗೆ ಹೇಳೋದು. ಸ್ವಲ್ಪ ಜನಕ್ಕೆ ಎಷ್ಟನ್ನ ಅರೇಂಜ್ಮೆಂಟ್ಸ್ ಮಾಡ್ರಿ, ಅವರು ಅದು ಏನೋ ಒಂದು ಹೆಸರು ಇಡ್ತಾ ಇರ್ತಾರೆ. ಎಲ್ಲ ಚೆನ್ನಾಗಿರಲಿ, ಯಾವುದೋ ಒಂದು ಚೆನ್ನಾಗಿಲ್ಲ ಅಂತಾನೇ ಇರ್ತಾರೆ ಅವರು ಯಾವುದಕ್ಕೂ ಸ್ಯಾಟಿಸ್ಫೈ ಆಗೋದಿಲ್ಲ, ಕಂಟೆಂಟ್ ಆಗೋದಿಲ್ಲ. ಅವ್ರು ಬಂದಿರೋದು ಹೆಸರಿಡೋದಕ್ಕೆ ಬಂದಿರ್ತಾರೆ. ದೇ ಹ್ಯಾವ್ ಕಮ್ ಓನ್ಲಿ ಟು ಪಾಯಿಂಟ್ ಔಟ್ ದ ಮಿಸ್ಟೇಕ್ಸ್, ದೇ ಹ್ಯಾವ್ ಕಮ್ ಓನ್ಲಿ ಟು ಕಂಪ್ಲೈನ್ ಅಬೌಟ್ ಥಿಂಗ್ಸ್. ಅದಕ್ಕೆ ಯಾಮರ್ ಅಬೌಟ್ ಅಂದರೆ ಇದೇ ಅರ್ಥ. ಹಿ ಯಾಮರ್ಸ್ ಆನ್ ಆರ್ ಯಾಮರ್ಸ್ ಅಬೌಟ್ ಹೌ ಹಾರಿಬಲ್ ಹಿಸ್ ಜರ್ನಿ ವಾಸ್. ಜರ್ನಿ ಸ್ವಲ್ಪ ಇಬ್ಬಂದಿ ಆಗಿದೆ, ನೀವು ಹೇಳ್ಬೋದು ಭಾಳ ಇಬ್ಬಂದಿ ಪಟ್ಟಿವಿ ಜರ್ನಿದಲ್ಲಿ ಅಂದರೆ ಆಗೋಯ್ತು. ಅಷ್ಟೇ ಆಗಲಿ, ಜರ್ನಿ ಎಷ್ಟೊತ್ತು ಮಾಡಿದ್ರೋ ಅಷ್ಟೊತ್ತು ಹೇಳ್ತಾ ಇದ್ದರೆ ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಕಾರ್ ಚೆನ್ನಾಗಿಲ್ಲ, ರೋಡ್ ಚೆನ್ನಾಗಿಲ್ಲ, ರಸ್ತೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದರೆ ಚೆನ್ನಾಗಿಲ್ಲಲ್ಲ ಸಾಕು. ಇನ್ನು ಚೆನ್ನಾಗಿಲ್ಲ ಅನ್ನೋ ವಿಷಯನ ಅಷ್ಟೊತ್ತು ಹೇಳೋದಾ? ಯುವರ್ ಓನ್ಲಿ ಯಾಮರಿಂಗ್ ಅಸ್, ಯುವರ್ ಓನ್ಲಿ ಯಾಮರಿಂಗ್ ಆನ್, ಯುವರ್ ಓನ್ಲಿ ಯಾಮರಿಂಗ್ ಅಬೌಟ್ ಯುವರ್ ಟೆರಿಬಲ್ ಜರ್ನಿ. To say something as if it is not nice, it is very much troublesome, or complaining about something for a long time is called hammer on, hammer about. ಇವು ಸ್ನೇಹಿತರೆ 127 ಇಡಿಯಮ್ಸ್ ಕಲ್ತಿದ್ದೀವಿ. ಮಧ್ಯ 2 ಇಡಿಯಮ್ಸ್ಗೆ ಒಂದೇ ಮೀನಿಂಗ್ ಇರುತ್ತೆ ಅಂತ ಕೂಡ ಹೇಳಿದ್ದೀನಲ್ಲ, ಅವೆಲ್ಲ ನೀವು ಇನ್ನೊಂದು ಸರ್ ನೋಡಿದ್ರೆ ನಿಮಗೆ ನಿಯರ್ಲಿ 135 to 140 ಬರ್ತವೆ ನಿಮಗೆ. ಇವೆಲ್ಲ ಮಾಡರೇಟ್ ಲೆವೆಲ್, ಮೇನ್ಸ್ ಎಕ್ಸಾಮ್ಗೆ ಸರಿ ಹೋಗೋ ಮಾಡರೇಟ್ ಲೆವೆಲ್ ಫ್ರೇಜಲ್ ವರ್ಬ್ಸ್ ಇವೆಲ್ಲ. ಇನ್ನೊಂದು ಸಾರಿ ಎಲ್ಲ ವಿಡಿಯೋಸ್ ನೋಡ್ರಿ, ನಿಮ್ಮ ಮೇನ್ ಎಕ್ಸಾಮ್ಸ್ ಒಳಗೆ ನಿಮಗೆ ಭಾಳ ಯೂಸ್ ಆಗುತ್ತೆ. ಲಾಸ್ಟ್ ಮಾತು ಸ್ನೇಹಿತರೆ, ನಾನು ಮೊನ್ನೆ ನಿಮಗೆ BEAR BARE ಇವೆರಡು ಹೇಳಿ ಡಿಫರೆನ್ಸು ಚೆಕ್ ಮಾಡಿರಿ ಒಂದ್ಸಲ ಡಿಕ್ಷನರಿಲಲ್ಲಿ ಆರ್ ಬುಕ್ಸ್ನಲ್ಲಿ ಅಂತ ಹೇಳಿದ್ದೆ. ಮತ್ತೆ ಕೇಳ್ತೀನಿ ನಾನು ವಿಡಿಯೋದಲ್ಲಿ ಅಂತ ಕೇಳಿದ್ದೆ, ತೆಲುಗು ವಿಡಿಯೋನಲ್ಲಿ ಹಂಗೆ ಹೇಳಿದ್ದೆ. ನಾನು ನಿಮಗೂ ಹೇಳಿದ್ದೇನೋ ಇಲ್ಲ ಗೊತ್ತಿಲ್ಲ ನನಗೆ. ನಿಮಗೆ ವರ್ಕ್ ಕೊಟ್ಟಿದ್ದೆ, ನೋಡ್ಕೊಂಬರ್ರಿ ಅಂತ. ನೋಡಿದ್ದೀರಾ? ಡಿಕ್ಷನರೀಸ್ ನೋಡಿದ್ದೀರಾ ಅಂತ ಅನ್ಕೊತೀನಿ. ನೋಡ್ದ ಹೋದರೆ ಕೂಡ ಇವಾಗ ಹೇಳ್ತೀನಿ ನೋಡ್ರಿ. ಬೇರ್ ಅಂಬೋದು 2 ಮೀನಿಂಗ್ ಇದೆ. ಒಂದೇನೋ ಟಾಲರೇಟ್, ಅದು ಹೇಳಿದ್ದೀನಿ ಅವಾಗೆ. ಎಂಡ್ಯೂರ್, ಸಹಿಸೋದು, ತಟ್ಟುಕೊಂಬೋದು. ಸಹಿಸೋದು, ತಟ್ಟುಕೊಂಬೋದನ್ನು ಟಾಲರೇಟ್ ಅನ್ಬೋದು, ಎಂಡ್ಯೂರ್ ಅನ್ಬೋದು. ಬೇರ್ ಕೂಡ ಅನ್ಬೋದು, ಬೇರ್ ವಿತ್. ಐ ಕ್ಯಾನ್ ಬೇರ್ ವಿತ್ ದ ಡಿಲೇ. ಲೇಟ್ ಆಗಿತ್ತೆ, ಪರವಾಗಿಲ್ಲ, ಇರ್ತೀನಿ, ವೆಯ್ಟ್ ಮಾಡ್ತೀನಿ. ಯು ಆರ್ ಬೇರಿಂಗ್. ಅಯ್ಯೋ ನಾನು ವೆಯ್ಟ್ ಮಾಡೋದಿಲ್ಲ, ನನ್ನ ಕೈಲಾಗೋಲ್ಲ, ಐ ಕಾಂಟ್ ಬೇರ್ ಅನ್ಬೋದು. ಐ ಕಾಂಟ್ ಟಾಲರೇಟ್ ಅಂತ ಅನ್ಬೋದು. ಅದೊಂದು ಮೀನಿಂಗ್. ಟು ಟಾಲರೇಟ್ ವರ್ಬ್ ತೊಗೊಂಡ್ರೆ ಟು ಟಾಲರೇಟ್, ಟು ಎಂಡ್ಯೂರ್, ಟು ಬೇರ್ ವಿತ್. ಇನ್ನೊಂದು ಮೀನಿಂಗ್ ಇದೆ, ಅದು ಎಲುಗುಬಂಟಿ ಅಂತ ತೆಲುಗುನಾಗ ಅಂತೀವಿ. ಭಲ್ಲೂಕ ಅಂತ ಕೂಡ ಅಂತಾರೆ. ಅನಿಮಲ್ ಅದು, ಇಟ್ಸ್ ಎ ಮ್ಯಾಮಲ್. ನೋಡೋಕೆ ದುಬ್ಬಕ್ಕಿತ್ತು ನೋಡ್ರಿ. ಬೇರ್, BEAR. ಅದು ಭಾಳ ಕಥೆಗಳಲ್ಲಿ ಬರ್ತಾ ಇರ್ತವೆ. ಚಿಲ್ಡ್ರನ್ ಆಲ್ಸೋ ಎಂಜಾಯ್ ಲುಕಿಂಗ್ ಅಟ್ ದಿ ಅನಿಮಲ್. ಇಟ್ ಇಸ್ ಫನಿ, ಇಟ್ ಇಸ್ ಬೋಲ್ಡ್, ಇಟ್ ಈಸ್ ಇನ್ ಎ ಸೆನ್ಸ್ ಎ ಫ್ಯಾಟ್ ಅನಿಮಲ್, ಎ ಮ್ಯಾಮಲ್ ಆಫ್ ಕೋರ್ಸ್. ಅದೊಂದು ಅನಿಮಲ್ ಅದು.
ಇನ್ನೊಂದು BARE, ಇದು ಬೇರೆ ಇದು ಬೇರೆ. ಬೇರ್ ಅಂದರೆ ಏನೂ ಇಲ್ಲ ಕೈಯಲ್ಲಿ, ಬೇರ್ ಹ್ಯಾಂಡ್ಸ್, ಬೇರ್ ಫುಟ್ ಅಂತ, ವಿಥೌಟ್ ಅಂತ ಅರ್ಥ ಇದಕ್ಕೆ. ಇದು ಸ್ನೇಹಿತರೆ 127 ಇಡಿಯಮ್ಸ್ ಫ್ರೇಜಲ್ ವರ್ಬ್ಸ್ ಕಲ್ತಿದ್ದೀರಿ ನೀವು. ಇವೆಲ್ಲ ಭಾಳ ಇಂಪಾರ್ಟೆಂಟ್, ಇನ್ನೊಂದ್ಸಲ ನೋಡ್ಕೊಳ್ರಿ. ಸ್ವಲ್ಪ ಟೈಮ್ ಜಾಸ್ತಿ ಆಗಿದೆ, ಬಿಕಾಸ್ 21 ಕ್ವಶನ್ಸ್ ಇತ್ತವಲ್ಲ, ಎಲ್ಲ ಎಕ್ಸ್ಪ್ಲೈನ್ ಮಾಡಬೇಕಲ್ಲ, ಮೀನಿಂಗು, ಎಕ್ಸ್ಪ್ಲನೇಷನು, ಓನ್ ಸೆಂಟೆನ್ಸಸ್ ಇವೆಲ್ಲ. ಅದಕ್ಕೋಸ್ಕರ ಥ್ಯಾಂಕ್ ಯು ಫಾರ್ ಲಿಸನಿಂಗ್ ಟು ದಿಸ್ ವಿಡಿಯೋ ವಿತ್ ಲಾಟ್ ಆಫ್ ಪೇಷನ್ಸ್. We shall meet in our next videos with the new model questions that may be asked in the coming RRB, Clerk, PO, IBPS, PO examination at the mains level. Till then, I wish all of you a very happy time.